ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ಹೇಮಕುಮಾರ್. ಬೆಳಗ್ಗೆಯಿಂದ ಇಲ್ಲಿಯ ತನಕ ಏನೇನಾಗಿದೆ ಇಡೀ ದಿನದ ಕಂಪ್ಲೀಟ್ ನ್ಯೂಸ್ ಪ್ಯಾಕೇಜ್ ಇವತ್ತಿನ DNA ನಲ್ಲಿ. ಎಂದಿನಂತೆ ಪ್ರಮುಖವಾಗಿ 3 ಸುದ್ದಿಗಳತ್ತ ಗಮನ ಹರಿಸೋಣ. ಅದರಲ್ಲಿ ಮೊದಲ ಸುದ್ದಿ, ಪಶ್ಚಿಮ ಬಂಗಾಳದಲ್ಲಿ ಮೋದಿ ಕಡೆಯಿಂದ ಭರ್ಜರಿಯಾಗಿರುವಂಥ ಪ್ರಚಾರ ಆರಂಭ ಆಗ್ತಾ ಇದೆ. ಅದರ ಜೊತೆಗೆ ಗ್ಯಾರಂಟಿಗಳನ್ನು ಕೂಡ ಘೋಷಣೆ ಮಾಡಲಾಗಿದೆ. 6 ಪ್ರಮುಖ ಗ್ಯಾರಂಟಿಯನ್ನು ಘೋಷಣೆ ಮಾಡಿರುವಂಥದ್ದು ಬಿಜೆಪಿ. ಶತಾಯಗತಾಯವಾಗಿ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ತಮ್ಮ ಅಧಿಕಾರವನ್ನು ಹಿಡಿಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಮುಖ 6 ಗ್ಯಾರಂಟಿಯನ್ನು ಘೋಷಣೆ ಮಾಡಲಾಗಿದೆ. ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿಯ ಗ್ಯಾರಂಟಿಗಳನ್ನು ಘೋಷಣೆ ಮಾಡಲಾಗಿತ್ತಲ್ಲ, ಸೇಮ್ ಟು ಸೇಮ್ ಅದೇ ರೀತಿಯ ಗ್ಯಾರಂಟಿಗಳು ಈಗ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಕಡೆಯಿಂದ. ಅದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಪಂಚರಾಜ್ಯಗಳ ಚುನಾವಣೆ ಕಾವು ಸಹಜವಾಗಿ ಏರ್ತಾನೆ ಇದೆ. ಈಗಾಗಲೇ 3 ರಾಜ್ಯಗಳ ಚುನಾವಣೆ ಮುಕ್ತಾಯ ಆಗಿದೆ. ಈಗ 2ನೇ ಹಂತದ ಚುನಾವಣೆ ನಡೀತಾ ಇದೆ, ತಮಿಳುನಾಡು ಆ್ಯಂಡ್ ಕೇರಳ. ಸೊ ಹಂಗಾಗಿ ಈಗ ಕೇರಳ ಅಲ್ಲ, ಪಶ್ಚಿಮ ಬಂಗಾಳ, ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದಲ್ಲಿ 2ನೇ ಹಂತದ ಚುನಾವಣೆ ಇರುತ್ತೆ. 23ನೇ ತಾರೀಕಿಗೆ ಈ ಚುನಾವಣೆ ನಡೆಯುವಂಥ ಹಿನ್ನೆಲೆಯಲ್ಲಿ ಭರ್ಜರಿಯಾಗಿರುವಂಥ ಗ್ಯಾರಂಟಿಗಳ ಘೋಷಣೆ ಆಗ್ತಾ ಇದೆ. ಈಗ ಕಾಂಗ್ರೆಸ್ ಹೇಳ್ತಾ ಇರುವಂಥದ್ದು ನಮ್ಮ ಗ್ಯಾರಂಟಿಗಳನ್ನೇ ಇವರು ಕಾಪಿ ಮಾಡ್ತಿದ್ದಾರೆ ಅಂತೇಳಿ. ಇಷ್ಟು ದಿನ BJP ಅವರು ಹೇಳ್ತಾ ಇದ್ರು ಗ್ಯಾರಂಟಿಗಳಿಂದಾಗಿ ರಾಜ್ಯಗಳು ದಿವಾಳಿ ಆಗತ್ತೆ ಅನ್ನುವಂಥ ಸ್ಟೇಟ್ಮೆಂಟನ್ನು BJP ಕೊಡ್ತಾ ಇತ್ತು. ಬಟ್ ಈಗ BJPಯ ಈ ರೀತಿಯ ಗ್ಯಾರಂಟಿಗಳನ್ನು ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ ಸಹಜವಾಗಿ ಕಾಂಗ್ರೆಸ್ನವರು ಪ್ರಶ್ನೆ ಮಾಡ್ತಿದ್ದಾರೆ. ಬಟ್ ಇದಕ್ಕೆ BJP ಉತ್ತರ ಏನಿರ್ಬೋದು? ಯಾರಿಗೆ ಅವಶ್ಯಕತೆ ಇದೆ ಗ್ಯಾರಂಟಿಗಳು ಅಂಥವರಿಗೆ ಮಾತ್ರ ನಾವು ಕೊಡ್ತಾ ಇದ್ದೀವಿ ಅನ್ನೋದು. ಸೊ ಹಂಗಾಗಿ ಈ ಗ್ಯಾರಂಟಿ ಇಡೀ ದೇಶದಾದ್ಯಂತ ವ್ಯಾಪಿಸ್ತಾ ಇರುವಂಥದ್ದು ಗ್ಯಾರಂಟಿಗಳು. 6 ಪ್ರಮುಖ ಗ್ಯಾರಂಟಿಗಳನ್ನು ಈಗ BJP ಘೋಷಣೆ ಮಾಡಿದೆ. ಇದನ್ನು ಎಷ್ಟರ ಮಟ್ಟಿಗೆ ಜನ ಸ್ವೀಕಾರ ಮಾಡ್ತಾರೆ ಅನ್ನುವಂಥ ಕುತೂಹಲ ಸಹಜವಾಗಿದೆ. ಕಾಂಗ್ರೆಸ್ದು ಅದೇ ಗ್ಯಾರಂಟಿ, ಬಟ್ ವಿಭಿನ್ನವಾಗಿರ್ಬೋದು. ಕಾಂಗ್ರೆಸ್ BJP ಅಂತ ಬಂದಾಗ ಗ್ಯಾರಂಟಿಗಳು ವಿಭಿನ್ನ ಆಗಿರಬಹುದು. ಆದರೆ ಗ್ಯಾರಂಟಿ ಅನಿವಾರ್ಯ ಅನ್ನೋ ನಿಟ್ಟಿನಲ್ಲಿ ಈಗ ಇರುವಂಥ ಪ್ರಶ್ನೆ, ಚುನಾವಣೆ ಗೆಲ್ಲಬೇಕು ಅಂತ ಹೇಳಿದ್ರೆ ಯಾವುದೇ ರಾಜಕೀಯ ಪಕ್ಷ ಇರಲಿ ಗ್ಯಾರಂಟಿ ಅನಿವಾರ್ಯ ಅನ್ನುವಂಥ ಲೆಕ್ಕಾಚಾರ ಅನ್ನುವಂಥ ನಿಟ್ಟಿನಲ್ಲಿ ಈಗ ಪಕ್ಷಗಳು ಇದ್ದಾವೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮೋದಿಯ ಒಂದು ಭರ್ಜರಿ ಪ್ರಚಾರದ ಸಂದರ್ಭದಲ್ಲಿ ಈ ರೀತಿಯಾಗಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿಕೊಂಡಿದ್ದಾರೆ. ಸೊ ಹಂಗಾಗಿ ಪ್ರಮುಖವಾಗಿ ಪಂಚ ರಾಜ್ಯ ಚುನಾವಣೆಯ ವಿಚಾರ ಅಂತ ಬಂದಾಗ, ಅದರಲ್ಲಿ ಪಶ್ಚಿಮ ಬಂಗಾಳ ಅಂತ ಬಂದಾಗ, ಇಲ್ಲಿ ದೀದಿಯವರ ಆಡಳಿತ ಇರೋದ್ರಿಂದಾಗಿ ಹೇಗಾದರೂ ಮಾಡಿ ಅಲ್ಲಿ ಆಡಳಿತವನ್ನು ಕೈ ಹಿಡಬೇಕು ಅಂತ ಲೆಕ್ಕಾಚಾರದಲ್ಲಿ 6 ಪ್ರಮುಖ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ಏನೆಲ್ಲ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ಅನ್ನೋದನ್ನು ಪಿಕ್ ಆಗಿ ನೋಡ್ತಾ ಹೋಗೋಣ. ನೋಡಿ, ಪ್ರಮುಖವಾಗಿ ಪಶ್ಚಿಮ ಬಂಗಾಳದಲ್ಲಿ BJP ಕಡೆಯಿಂದ ಬರುವಂಥ ಗ್ಯಾರಂಟಿಗಳು ಅಂತ ಹೇಳಿದ್ರೆ ಭ್ರಷ್ಟ ಮುಕ್ತ ಬಂಗಾಳ ಅನ್ನುವಂಥದ್ದು ಮೊದಲ ಗ್ಯಾರಂಟಿ ಇದು. ಅಂದರೆ ದೀದಿಯವರ, ಅಂದರೆ ಮಮತಾ ಬ್ಯಾನರ್ಜಿಯವರ ಆಡಳಿತದ ಅವಧಿಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಅದನ್ನು ನಾವು ಮುಕ್ತ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ TMC ಅವಧಿಯಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದವರನ್ನ ಜೈಲಿಗೆ ಅಡ್ತೀವಿ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೂಡ BJP ಕಡೆಯಿಂದ ಬರ್ತಾ ಇದೆ. ಅಂದರೆ ಈ TMC ಅವಧಿಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಅದನ್ನು ನಾವು ಕಿತ್ತ ಬೀಸಾಕ್ತೀವಿ ಅಂತೇಳಿ. ಎಲ್ಲಿಯ ತನಕ ರಾಜಕಾರಣ ಇರುತ್ತೆ ಅಲ್ಲಿಯ ತನಕ ಭ್ರಷ್ಟಾಚಾರ ಇದ್ದೇ ಇರುತ್ತೆ. ಬಟ್ ಇವ್ರದ್ದು ಒಂದು ಸ್ಟೇಟ್ಮೆಂಟ್ ಈ ರೀತಿಯಾಗಿ. ಇನ್ನು ಕಾನೂನು ಸುವ್ಯವಸ್ಥೆ, ಅದನ್ನು ನಾವು ಸರಿ ಮಾಡ್ತೀವಿ ಅಂಥೇಳಿ. ನಿರಾಶ್ರಿತರಿಗೆ ಸಂವಿಧಾನದ ಸೌಲಭ್ಯ ಮತ್ತು ಒಳನುಸುಳುಕೋರರಿಗೆ ಅರ್ಧ ಚಂದ್ರವನ್ನು ನಾವು ತೋರಿಸ್ತೀವಿ. ಅಲ್ಲಿ ಕಾನೂನು ಹದಗೆಟ್ಟಿದೆ ಪಶ್ಚಿಮ ಬಂಗಾಳದಲ್ಲಿ, ಅದನ್ನು ನಾವು ಸರಿ ಮಾಡ್ತೀವಿ ಅನ್ನುವಂಥ ಸ್ಟೇಟ್ಮೆಂಟನ್ನು BJP ಕೊಡ್ತಾ ಇದೆ. ಆ ಗ್ಯಾರಂಟಿಯಲ್ಲಿ, ಅಂದರೆ ಅವರ 6 ಗ್ಯಾರಂಟಿ ಇದಾವಲ್ಲ, ಅದರಲ್ಲಿ ಪ್ರಮುಖ ಇದು ಒಂದು ಗ್ಯಾರಂಟಿ. ಅದರ ಜೊತೆಗೆ ಇನ್ನೊಂದು, ಭಯಮುಕ್ತ ಬಂಗಾಳವನ್ನು ನಾವು ಮಾಡ್ತೀವಿ. ರಾಜ್ಯದಲ್ಲಿ TMC ನಿರ್ಮಿಸಿರುವಂಥ ಭಯದ ವಾತಾವರಣ ಇದೆಯಲ್ಲ, ಅದನ್ನು ತೊಲಗಿಸಿ ಜನರ ವಿಶ್ವಾಸವನ್ನು ಗಳಿಸೋದೇ ನಮ್ಮ ಮೊದಲ ಆದ್ಯತೆ ಅಂತ BJP ಹೇಳ್ತಾ ಇದೆ. ಇನ್ನು ಜವಾಬ್ದಾರಿಯುತ ಆಡಳಿತವನ್ನು ನಾವು ನಡೆಸ್ತೀವಿ ಅಂತ, ಜವಾಬ್ದಾರಿಯುತ ಆಡಳಿತವನ್ನು ನಾವು ನಡೆಸ್ತೀವಿ. BJP ಸರ್ಕಾರವು ಜನರಿಗೆ ಉತ್ತರದಾಯಿಯಾಗಿರಲಿದೆ ಅಂತ BJPಯ ಗ್ಯಾರಂಟಿಲಿ ಆಗಿರುವಂಥ ಘೋಷಣೆಗಳು ಇದು. ಏನೇ ಆದರೂ ಕೂಡ ಸಮಸ್ಯೆ ಆಗದಂಗೆ ನಾವು ನೋಡ್ಕೊಳ್ತೀವಿ ಅಂತ.
ಪ್ರಮುಖವಾಗಿ ಈ ಗ್ಯಾರಂಟಿಗಳು ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗ್ತಾ ಇರುವಂಥದ್ದು. ಎಲ್ಲ ಪಕ್ಷದ ಗ್ಯಾರಂಟಿಗಳನ್ನು ನೋಡಿ ನೀವು ಹೆಚ್ಚಾಗಿ ಮಹಿಳೆಯರಿಗೆ ಜಾಸ್ತಿ ಆದ್ಯತೆಯನ್ನು ನೀಡಲಾಗತ್ತೆ. ಅಂದರೆ ಮಹಿಳೆಯರ ಮುಖಾಂತರ ಪುರುಷರ ಮತವನ್ನು ಕದಿಬಹುದು ಅಥವಾ ಪುರುಷರ ಮತವನ್ನು ಸೆಳಿಬಹುದು ಅನ್ನುವಂಥ ಲೆಕ್ಕಾಚಾರ ಬಹುಶಃ ಇರಬಹುದು. ಇನ್ನು ಭ್ರಷ್ಟಾಚಾರದ ವಿರುದ್ಧ ನಮ್ಮ ತನಿಖೆ ಆಗತ್ತೆ, ಭ್ರಷ್ಟಾಚಾರ ಎಲ್ಲಿ ತನಕ ಆಗ್ತಿದೆಯಲ್ಲ ಇದುವರೆಗೂ ಮತ್ತೆ ನಮ್ಮ ಕಡೆಯಿಂದ ತನಿಖೆ ಆಗತ್ತೆ ಅಂಥೇಳಿ ಈ ಒಂದು BJPಯ ಗ್ಯಾರಂಟಿಯಲ್ಲಿ ಘೋಷಣೆ ಆಗಿದೆ. ಸೊ ಹಂಗಾಗಿ ಭ್ರಷ್ಟಾಚಾರ ಅತ್ಯಾಚಾರ ಪ್ರಕರಣ ಏನಿದೆಯಲ್ಲ ಅದನ್ನು ಮರು ತನಿಖೆಯನ್ನು ಮಾಡ್ತೀವಿ ಅನ್ನೋದು. ಇನ್ನು ಪ್ರಮುಖವಾಗಿ 7ನೇ ವೇತನ ಆಯೋಗವನ್ನು ನಾವು ಜಾರಿಗೆ ತರ್ತೀವಿ, ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗವನ್ನು ನಾವು ಜಾರಿಗೆ ಮಾಡ್ತೀವಿ ಅಂತ ಭರವಸೆಯನ್ನು BJP ಕೊಡ್ತಾ ಇರುವಂಥದ್ದು. ಇದೆಲ್ಲವನ್ನು ನೋಡ್ತಾ ಇದ್ರೆ ಓಕೆ, ಇದೆಲ್ಲ ಗ್ಯಾರಂಟಿಗಳನ್ನು ನೋಡ್ತಾ ಇದ್ರೆ ಮೇಲ್ನೋಟಕ್ಕೆ ಯಾರಿಗೆ ಅನಿವಾರ್ಯತೆ ಇದೆ ಅಥವಾ ಎಂಥವರಿಗೆ ಗ್ಯಾರಂಟಿ ಬೇಕು ಅಥವಾ ಎಂಥವರಿಗೆ ಅವಶ್ಯಕತೆ ಇದೆ ಈ ರೀತಿಯ ಯೋಜನೆಗಳು ಅನ್ನೋದು ಇದರಲ್ಲಿ ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಟ್ ಇದು ಸಾಧ್ಯನಾ, ಅಂದರೆ ಯಶಸ್ವಿಯಾಗಿ ಇದನ್ನು ಮುನ್ನಡೆಸಲಿಕ್ಕೆ ಸಾಧ್ಯ ಆಗತ್ತಾ ಅಂತೇಳಿ ಕರ್ನಾಟಕದಲ್ಲಿ ಆಗಿರುವಂಥ ಗ್ಯಾರಂಟಿಗಳನ್ನು ನೋಡಿದ್ರೆ ಗೊತ್ತಾಗತ್ತೆ. ಒಂದು ದಿನ ಬರಬೇಕಾಗಿರುವಂಥ ಅಮೌಂಟ್ಗಳು ಅಂದರೆ ಗೃಹ ಜ್ಯೋತಿ ಆಗಿರ್ಬೋದು, ಗೃಹಲಕ್ಷ್ಮಿ, ಸಂಚಾರ ವ್ಯವಸ್ಥೆಯಲ್ಲಿ ಶಕ್ತಿ ಯೋಜನೆ ಏನಿದೆಯಲ್ಲ ಅಲ್ಲಿ ಯಾವ ರೀತಿಯಾಗಿ ಡಕೋಟಾ ಬಸ್ಗಳು ಇದ್ದಾವೆ, ಎಷ್ಟು ಜನ ಸೇರ್ತಿದ್ದಾರೆ, ಅದೆಲ್ಲವನ್ನು ನೋಡಿ ಪರಿಪೂರ್ಣವಾಗಿ ಕೊಟ್ಟಿರುವಂಥ ಗ್ಯಾರಂಟಿಗಳನ್ನು ಈ ಸರ್ಕಾರಗಳು ಮಾಡುತ್ತಾ ಅಥವಾ ಕೇವಲ ಆ ಕ್ಷಣಕ್ಕೆ ಗೆಲ್ಲೋದಕ್ಕೆ ಮಾತ್ರ ಇದೆಲ್ಲ ಪ್ರಯತ್ನ ನಡೀತಾ ಇದೆಯಾ ಅನ್ನುವಂಥ ಯಕ್ಷ ಪ್ರಶ್ನೆ ಅಂತೂ ಹಾಗೇ ಇದೆ. ಬಟ್ ಈಗ ಪಶ್ಚಿಮ ಬಂಗಾಳ ವಿಚಾರ ಅಂತ ಬಂದಾಗ ಈ ರೀತಿ ಗ್ಯಾರಂಟಿ ಘೋಷಣೆ ಮಾಡಿದಾಗ ಜನರ ಮನಸ್ಥಿತಿ ಹೇಗಿರುತ್ತೆ ಅನ್ನುವಂಥ ಕುತೂಹಲ ಅಂತೂ ಸಹಜವಾಗಿದೆ. ಪ್ರಮುಖವಾಗಿ 7ನೇ ವೇತನವನ್ನು ನಾವು ಜಾರಿಗೆ ಮಾಡ್ತೀವಿ ಅನ್ನೋದು, ಭ್ರಷ್ಟಾಚಾರ ವಿರುದ್ಧ ನಾವು ಮತ್ತೆ ಮರು ತನಿಖೆಯನ್ನು ಮಾಡ್ತೀವಿ ಅನ್ನೋದು ಇದು ಸಾಧ್ಯನೇ ಇಲ್ಲ. ಯಾವುದೇ ಪಕ್ಷ ಇದ್ರೂ ಕೂಡ ಭ್ರಷ್ಟಾಚಾರ ಮುಕ್ತ ರಾಜ್ಯ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿಯ ತನಕ ರಾಜಕಾರಣ ಇರುತ್ತೆ ಅಲ್ಲಿಯ ತನಕ ಭ್ರಷ್ಟಾಚಾರ ಇದ್ದೇ ಇರುತ್ತೆ. ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ ಈಗಿನ ಆಡಳಿತ ಅವಧಿಯಲ್ಲಿ, ಹಂಗಾಗಿ ನಾವು ಅದನ್ನು ಸರಿ ಮಾಡ್ತೀವಿ ಅಂತ BJP ಸರ್ಕಾರ ಹೇಳ್ತಾ ಇರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಪಶ್ಚಿಮ ಬಂಗಾಳ ಅಂತ ಹೇಳಿದಾಗ BJP ಕಡೆಯಿಂದ ಈ ಬಾರಿ ಪೈಪೋಟಿ ಕೊಡುವಂಥ ಸಾಧ್ಯತೆ ಇರುತ್ತೆ. ಇನ್ನು ಅದರ ಜೊತೆಗೆ ಇಲ್ಲಿ ಪಶ್ಚಿಮ ಬಂಗಾಳ ವಿಚಾರ ಅಂತ ಬಂದಾಗ ಅಲ್ಲಿ 2 ಪ್ರಮುಖ ಕ್ಷೇತ್ರಗಳಿದ್ದಾವೆ, ಅಂದರೆ ಹೈ ಪ್ರೊಫೈಲ್ ಕ್ಷೇತ್ರ ಅಂತ ಕರಿತೀವಿ. ಭವಾನಿಪುರ ಅಂತ ಹೇಳಿದ್ರೆ ಅದು ಮಮತಾ ಬ್ಯಾನರ್ಜಿ ಅವರು ಸ್ಪರ್ಧೆ ಮಾಡಿರುವಂಥ ಕ್ಷೇತ್ರ, ಅದು ರಾಜ್ಯದ ಅತ್ಯಂತ ಪ್ರಮುಖ ಕ್ಷೇತ್ರ ಆಗುತ್ತೆ. 2011ರಿಂದ ಆಡಳಿತದಲ್ಲಿದೆ, ಈ ಬಾರಿ ಅದನ್ನು ಮುರಿಬೇಕು ಅನ್ನೋದು. ಇನ್ನೊಂದು ನಂದಿಗ್ರಾಮ, ಅಲ್ಲಿ BJPಯ ಅಭ್ಯರ್ಥಿ ಆಡಳಿತದಲ್ಲಿದ್ದಾರೆ. ಸೊ ಹಂಗಾಗಿ ಈ ರೀತಿಯ ಮತ್ತೊಮ್ಮೆ ಕಾಂಗ್ರೆಸ್ ಅಲ್ಲಿ ತರಬೇಕು ಅನ್ನೋದು TMCದ ವಿಚಾರ, ತೃಣಮೂಲ ಕಾಂಗ್ರೆಸ್ದು. ಬಟ್ BJP ಕಂಟಿನ್ಯೂ ಇದೆ ಅಲ್ಲಿ ನಂದಿಗ್ರಾಮದಲ್ಲಿ. ಇದಾದ ನಂತರ ಇದು BJPದಾಯಿತು. BJP ಆದ ನಂತರ ಕಾಂಗ್ರೆಸ್ ಕಡೆಯಿಂದಲೂ ಕೂಡ ಗ್ಯಾರಂಟಿ ಇದ್ದೇ ಇರುತ್ತಲ್ವಾ. ಸೊ ನಮ್ಮ ಕರ್ನಾಟಕದಿಂದ ಈ ಗ್ಯಾರಂಟಿಗಳು ಆರಂಭ ಆಗಿರೋದ್ರಿಂದಾಗಿ ಕಾಂಗ್ರೆಸ್ ಕೂಡ ಪಶ್ಚಿಮ ಬಂಗಾಳದಲ್ಲಿ ಗ್ಯಾರಂಟಿಯನ್ನು ಘೋಷಣೆ ಮಾಡಿಕೊಂಡಿದೆ. ಸೊ ಆ ಗ್ಯಾರಂಟಿಗಳು ಯಾವುವು ಅನ್ನೋದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಏನಾದರೂ ಡಿಫ್ರೆನ್ಸ್ ಇದೆಯಾ, BJPಯ ಗ್ಯಾರಂಟಿಗಳು ಮತ್ತು ಕಾಂಗ್ರೆಸ್ನ ಗ್ಯಾರಂಟಿಯಲ್ಲಿ ಏನಾದರೂ ಡಿಫ್ರೆನ್ಸ್ ಇದೆಯಾ ಅನ್ನೋದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಅಲ್ಲಿ ಕೂಡ ಪ್ರಮುಖವಾಗಿ ಮಹಿಳೆಯರಿಗೆ ಮೊದಲ ಆದ್ಯತೆಯನ್ನು ನೀಡಲಾಗಿದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮಹಿಳೆಯರು ಮತ್ತು ರೈತರಿಗೆ ಆರ್ಥಿಕ ನೆರವನ್ನು ನೀಡಬೇಕು ಅನ್ನೋದು, ದುರ್ಗಾ ಸಮ್ಮಾನ್ ಯೋಜನೆಯಡಿ 2,000 ರೂಪಾಯಿಯನ್ನು ನಾವು ಕೊಡ್ತೀವಿ ಅನ್ನೋದು, ಕೃಷಿ ಚಟುವಟಿಕೆಗಳಿಗಾಗಿ ರೈತರಿಗೆ ವಾರ್ಷಿಕವಾಗಿ 15,000 ರೂಪಾಯಿ ನಾವು ನೀಡ್ತೀವಿ ಅನ್ನೋದು, ಇದು ಕಾಂಗ್ರೆಸ್ ಕಡೆಯಿಂದ ಒಂದು ಗ್ಯಾರಂಟಿ, ಮೊದಲ ಗ್ಯಾರಂಟಿ. ಇನ್ನು 2ನೇದು ಅಂತ ಬಂದಾಗ ಶಿಕ್ಷಣ ಮತ್ತು ಆರೋಗ್ಯ ಕಡೆ ಹೆಚ್ಚು ನಾವು ಗಮನ ಕೊಡ್ತೀವಿ ಅನ್ನೋದು. ಪ್ರಾಥಮಿಕ ಹಂತದಿಂದ ಸ್ನಾತಕೋತ್ತರವರೆಗೂ ಎಲ್ಲರಿಗೂ ಕೂಡ ಉಚಿತ ಶಿಕ್ಷಣವನ್ನು ನೀಡ್ತೀವಿ ಅನ್ನೋದು. ಬಂಗಾಳದ ಪ್ರತಿ ಕುಟುಂಬಕ್ಕೆ 10 ಲಕ್ಷದವರೆಗಿನ ಉಚಿತ ಆರೋಗ್ಯ ವಿಮೆಯನ್ನು ನಾವು ಕೊಡ್ತೀವಿ ಅಂತ ಕಾಂಗ್ರೆಸ್. ಅಂದರೆ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯವರ ನೇತೃತ್ವದ ಪಕ್ಷ TMC, ಅದಾದ ನಂತರ ಕಾಂಗ್ರೆಸ್ ಆ್ಯಂಡ್ BJP 3 ಪಕ್ಷದ ನಡುವೆ ಪೈಪೋಟಿ ಇದೆ ಅಂದಂಗೆ ಕಾಣ್ತಾ ಇದೆ ಗ್ಯಾರಂಟಿಗಳನ್ನು ನೋಡ್ತಾ ಇದ್ರೆ. ಇನ್ನು ಉದ್ಯೋಗ ಮತ್ತು ಯುವ ಜನತೆಗೆ ಹೆಚ್ಚಿನ ಗಮನ ಕೊಡಲಾಗ್ತಾ ಇದೆ ಕಾಂಗ್ರೆಸ್ ಕಡೆಯಿಂದ. ಯುವ ಸಮ್ಮಾನ್ ಯೋಜನೆಯಡಿ ನಿರುದ್ಯೋಗ ಯುವಕರಿಗೆ ಭತ್ಯೆಯನ್ನು ನೀಡ್ತೀವಿ ಅನ್ನೋದು. ಯುವ ಉದ್ಯಮಿಗಳ ಸ್ಟಾರ್ಟಪ್ಗಳಿಗೆ ಹಣಕಾಸಿನ ನೆರವನ್ನು ನಾವು ಕೊಡ್ತೀವಿ ಅನ್ನೋದು. ಇನ್ನು ಸರ್ಕಾರಿ ಇಲಾಖೆಗಳಲ್ಲಿ ಖಾಲಿ ಇರುವಂಥ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕಾಂಗ್ರೆಸ್ ಕೊಟ್ಟಿದೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ಕೃತಕ ಬುದ್ಧಿಮತ್ತೆ ತರಬೇತಿ ಕೇಂದ್ರವನ್ನು ನಾವು ಸ್ಥಾಪನೆ ಮಾಡ್ತೀವಿ ಅಂಥೇಳಿ ಇಲ್ಲಿ ಕಾಂಗ್ರೆಸ್ ಕೊಟ್ಟಿರುವಂಥ ಗ್ಯಾರಂಟಿಯಲ್ಲಿ ಒಂದು. ಇನ್ನು ಆಡಳಿತ ಮತ್ತು ನ್ಯಾಯವನ್ನು ಒದಗಿಸ್ತೀವಿ, ಮಹಿಳೆಯರ ಸುರಕ್ಷತೆಗಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಕೂಡ ನಿರ್ಮಾಣ ಮಾಡ್ತೀವಿ, ಆರ್ಥಿಕವನ್ನು ಸುಧಾರಿಸಲು ವಿಶೇಷ ಆರ್ಥಿಕ ಪ್ಯಾಕೇಜ್ ಮತ್ತು ನೀತಿಗಳನ್ನು ಕೂಡ ನಾವು ಜಾರಿಗೆ ತರ್ತೀವಿ ಅನ್ನುವಂಥ 4ನೇ ಗ್ಯಾರಂಟಿ. ಇನ್ನು 5ನೇ ಗ್ಯಾರಂಟಿ ಅಂತ ಬಂದಾಗ
ಗೃಹಜ್ಯೋತಿ. ಎಸ್, ನಮ್ಮ ರಾಜ್ಯದಲ್ಲಿ ಇರುವಂಥ ಗೃಹಜ್ಯೋತಿ ಈಗ ಮತ್ತೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ಅದೇ ರೀತಿ ಸೇಮ್, ಅಂದರೆ ಕರ್ನಾಟಕ ಮತ್ತು ತೆಲಂಗಾಣದ ಮಾದರಿಯಲ್ಲೇ ಉಚಿತವಾಗಿ ನಾವು ವಿದ್ಯುತ್ತನ್ನು ನೀಡ್ತೀವಿ ಅನ್ನುವಂಥ ಗ್ಯಾರಂಟಿಯನ್ನು ಈಗ ಕಾಂಗ್ರೆಸ್ ಕಡೆಯಿಂದ ಘೋಷಣೆ ಆಗಿದೆ. ಇದು ಕಾಂಗ್ರೆಸ್ನ ಗ್ಯಾರಂಟಿ. ಇನ್ನು ಪ್ರಮುಖವಾಗಿ ಈಗ ಪಶ್ಚಿಮ ಬಂಗಾಳ ಆಯಿತು. ಪಶ್ಚಿಮ ಬಂಗಾಳ ಆದ ನಂತರ ಇನ್ನೊಂದು ರಾಜ್ಯ ಇರೋದು ತಮಿಳುನಾಡು. ತಮಿಳುನಾಡು ಕೂಡ ಬಿಜೆಪಿ ಕಡೆಯಿಂದ ಭರ್ಜರಿಯಾಗಿರುವಂಥ ಗ್ಯಾರಂಟಿ ಕೂಡ ಘೋಷಣೆ ಆಗಿದೆ. ತಮಿಳುನಾಡಿನಲ್ಲಿ ಈ ಬಾರಿ ಬಿಜೆಪಿಯಿಂದಲೂ ಕೂಡ ಗ್ಯಾರಂಟಿ ಘೋಷಣೆ ಮಾಡಿ ಗೊತ್ತಾಗ್ಬಿಟ್ಟಿದೆ, ಗ್ಯಾರಂಟಿ ಇಲ್ಲ ಅಂದರೆ ನಾವು ಗೆಲ್ಲಕ್ಕಾಗಲ್ಲ ಅನ್ನುವಂಥ ರೀತಿಯಲ್ಲಿ ಗ್ಯಾರಂಟಿ ಅನ್ನೋದು ಅನಿವಾರ್ಯ ರೀತಿಯಲ್ಲಿ ಈಗ ಗ್ಯಾರಂಟಿ ಘೋಷಣೆ ಆಗಿದೆ. ಕೇವಲ ಪಶ್ಚಿಮ ಬಂಗಾಳ ಅಷ್ಟೇ ಅಲ್ಲ, ತಮಿಳುನಾಡಲ್ಲೂ ಕೂಡ ಗ್ಯಾರಂಟಿ ಘೋಷಣೆ ಆಗಿದೆ. ಅದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ, ಯಾವೆಲ್ಲ ಗ್ಯಾರಂಟಿ ಘೋಷಣೆ ಆಗಿದೆ ತಮಿಳುನಾಡಿನಲ್ಲಿ ಅಂತೇಳಿ. ಅಲ್ಲೂ ಕೂಡ ಮಹಿಳೆಯರಿಗೆ ಮೊದಲ ಆದ್ಯತೆ ಇದೆ. ಮಹಿಳಾ ಕಲ್ಯಾಣ ಮತ್ತು ಸಬಲೀಕರಣಕ್ಕಾಗಿ ನಾವು ಶ್ರಮಿಸ್ತಾ ಇವಿ ಅಂಥೇಳಿ 12 ತರಗತಿಯಲ್ಲಿ ಉತ್ತಮ ಅಂಕ ಗಳಿಸಿರುವಂಥ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸ್ಕೂಟರ್ ನೀಡ್ತೀವಿ. ಈ ಸ್ಕೂಟರ್ ಅಂದರೆ ಎಲೆಕ್ಟ್ರಿಕಲ್ ಸ್ಕೂಟರ್. ಮಹಿಳೆಯರ ಸ್ವಯಂ ಉದ್ಯೋಗಕ್ಕಾಗಿ ಪಿಂಕ್ ಆಟೋ ಖರೀದಿಗೆ 50,000 ರೂಪಾಯಿ ತನಕ ಸಬ್ಸಿಡಿಯನ್ನು ನಾವು ಕೊಡ್ತೀವಿ. ಅದರ ಜೊತೆಗೆ ಉಚಿತವಾಗಿರುವಂಥ ತರಬೇತಿಯನ್ನು ನೀಡ್ತೀವಿ ಅಂತೇಳಿ ಮಹಿಳಾ ಕಲ್ಯಾಣ ಮತ್ತು ಸಬಲೀಕರಣಕ್ಕಾಗಿ. ಎಲ್ಲ ಪಡಿತರ ಚೀಟಿ ಇರುವಂಥ ಕುಟುಂಬಕ್ಕೆ 2 ಉಚಿತ LPG ಸಿಲಿಂಡರ್ಗಳು ದೊರೆಯುತ್ತೆ ಅನ್ನೋದು. ಅಂದರೆ ಇದು ವರ್ಷಕ್ಕೆ ಪೊಂಗಲ್ ಮತ್ತು ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ 2 ಉಚಿತ LPG ಸಿಲಿಂಡರ್ ನಾವು ಕೊಡ್ತೀವಿ, ಅಂದರೆ ಬಿಜೆಪಿಯಿಂದ, ಎಲ್ಲಿ ತಮಿಳುನಾಡಿನಲ್ಲಿ. ಇನ್ನು ಎರಡನೇದು ಪ್ರಮುಖ ಗ್ಯಾರಂಟಿ, ರೈತರು ಮತ್ತು ಆರ್ಥಿಕ ನೆರವು ಘೋಷಣೆ ಮಾಡಲಾಗಿದೆ. ಕೇಂದ್ರದ PM ಕಿಸಾನ್ ಯೋಜನೆಯಡಿ 6,000, ಅದರ ಜೊತೆಗೆ ರಾಜ್ಯದಿಂದ ಹೆಚ್ಚುವರಿಯಾಗಿ 3,000, ಅಂದರೆ ಟೋಟಲ್ 9,000 ಆಗುತ್ತೆ. ತುರ್ತು ಸಂದರ್ಭಗಳಲ್ಲಿ ರೈತರಿಗೆ ನೆರವಾಗಲು 200 ಕೋಟಿ ಮೌಲ್ಯದ ಪ್ರತ್ಯೇಕ ಬೆಳೆ ಪರಿಹಾರದ ನಿಧಿಯನ್ನು ನಾವು ನೀಡ್ತೀವಿ. ಇನ್ನು ಮೂರನೇದು, ಯುವ ಜನತೆ ಮತ್ತು ಉದ್ಯೋಗಕ್ಕೆ ಹೆಚ್ಚಿನ ಆದ್ಯತೆ ಕೊಡಲಾಗಿದೆ. ಪದವೀಧರ ಯುವಕರಿಗೆ 10,000 ಇಂಟರ್ನ್ಶಿಪ್ ಮತ್ತು ಮಾಸಿಕವಾಗಿ 10,000 ಸ್ಟೈಪಂಡ್ ನೀಡ್ತೀವಿ ಅಂತ. ಯಾರಿಗೆ? ಯುವ ಜನತೆಗೆ. ಸಿ ಮತ್ತು ಡಿ ಗ್ರೂಪ್ನ ಸರ್ಕಾರಿ ಉದ್ಯೋಗಗಳಲ್ಲಿ ಸ್ಥಳೀಯರಿಗೆ 60% ನಾವು ಮೀಸಲಾತಿಯನ್ನು ನೀಡ್ತೀವಿ. ನೋಡಿ, ಜಾಬಲ್ಲಿ ಸರ್ಕಾರಿ ಉದ್ಯೋಗದಲ್ಲಿ ಸ್ಥಳೀಯರಿಗೆ 60% ಮೀಸಲಾತಿಯನ್ನು ಕೊಡ್ತೀವಿ ಅನ್ನೋದು. ಇದಾದ ನಂತರ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಗ್ಯಾರಂಟಿ ಕೂಡ ಘೋಷಣೆ ಆಗಿದೆ. ಹಿಂದೂ ದೇವಾಲಯಗಳ ಆಡಳಿತವನ್ನ ಸರ್ಕಾರದಿಂದ ನಾವು ಮುಕ್ತ ಮಾಡ್ತೀವಿ. ಭಕ್ತರು ಮತ್ತು ಸಂತರ ಸಮಿತಿಗೆ ದೇಗುಲ ಭರವಸೆ ನೀಡುತ್ತೆ, ಅಂದರೆ ದೇಗುಲನೇ ನೋಡ್ಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ. ಬಡವರಿಗಾಗಿ ಅಗ್ಗದ ದರದಲ್ಲಿ ಊಟ ಮತ್ತು ಉಪಹಾರ ಕೇಂದ್ರವನ್ನು ನಾವು ಸ್ಥಾಪನೆ ಮಾಡ್ತೀವಿ ಅನ್ನೋದು. ಇದು ಕೂಡ ಅವರ ಗ್ಯಾರಂಟಿಯಲ್ಲಿ ಪ್ರಮುಖ ಗ್ಯಾರಂಟಿ ಆಗುತ್ತೆ. ಇನ್ನು ಮೂಲ ಸೌಕರ್ಯ ವಿಚಾರ ಅಂತ ಬಂದಾಗ ಚೆನ್ನೈ ಮತ್ತು ಪುದುಚೇರಿ ನಡುವೆ ಒಂದೇ ಮೆಟ್ರೋ ರೈಲು ಸಂಚಾರ ಮಾಡುತ್ತೆ. ಅಂದರೆ ಇವ್ರು ಹೇಳ್ತಾರೆ, ನಮ್ಮ ಸರ್ಕಾರ ಆಡಳಿತಕ್ಕೆ ಬಂದರೆ ಈ ಕೊಡ್ತೀವಂತಲ್ಲ, ಆಡಳಿತಕ್ಕೆ ಬಂದರೆ ಇದೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಅಂತ. ಕುಡಿಯುವ ನೀರಿನ ಸಮಸ್ಯೆ ಇದ್ದಲ್ಲಿ ಅಥವಾ ಸಮಸ್ಯೆಯ ಸ್ಥಳಗಳಲ್ಲಿ 30ಕ್ಕೂ ಹೆಚ್ಚು ವಾಟರ್ ATMನ ಸ್ಥಾಪನೆ ಮಾಡ್ತೀವಿ. ಅಂದರೆ ಎನಿ ಟೈಮ್ ನೀರು ಇರುತ್ತೆ, ನಿಮಗೆ ಎನಿ ಟೈಮ್ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂತ ಈ ರೀತಿಯಾಗಿ ಘೋಷಣೆಯನ್ನು ಮಾಡಿಕೊಂಡಿರುವುದು. ಇದು ಬಿಜೆಪಿ ಕಡೆಯಿಂದ ತಮಿಳುನಾಡಲ್ಲಿ. ನೋಡಿ, ಇನ್ನು ಬಿಜೆಪಿ ಆಯಿತು, ಬಿಜೆಪಿಯ ಗ್ಯಾರಂಟಿಯನ್ನು ಕೂಡ ನಾವು ನೋಡ್ಕೊಂಡು ಬಂದ್ವಿ. ಇದಾದ ನಂತರ ಆಡಳಿತ ಪಕ್ಷ, ತಮಿಳುನಾಡಿನ ಆಡಳಿತ ಪಕ್ಷದಲ್ಲೂ ಕೂಡ ಈಗ ಗ್ಯಾರಂಟಿ ಘೋಷಣೆ ಆಗಿದೆ. ನಾವೇನು ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ಗ್ಯಾರಂಟಿ ಘೋಷಣೆ ಆಗಿದೆ ಅಲ್ಲಿ DMK ಪಕ್ಷದಿಂದ. ಸೊ ಅವರ ಗ್ಯಾರಂಟಿ ಏನು, ಅವರು ಯಾವ ರೀತಿಯಾಗಿ ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ದಾರೆ ಅದನ್ನು ಕೂಡ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಹೊಸ ಎಲೆಕ್ಟ್ರಾನಿಕ್ ಉಪಕರಣ ಖರೀದಿಗೆ ಸ್ತ್ರೀಯರಿಗೆ 8,000 ರೂಪಾಯಿಯನ್ನು ನಾವು ನೀಡ್ತೀವಿ ಅನ್ನೋದು. ಇದು ಆಡಳಿತ ಪಕ್ಷ DMK ಕೊಟ್ಟಿರುವಂಥ ಗ್ಯಾರಂಟಿಗಳು. ಮಹಿಳೆಯರ ಮಾಸಿಕ ಸಹಾಯಧನ 2,000 ರೂಪಾಯಿಯನ್ನು ನಾವು ಏರಿಕೆ ಮಾಡ್ತೀವಿ ಅಂಥೇಳಿ, ಮಾಸಿಕವಾಗಿ 2,000 ರೂಪಾಯಿ ನಾವು ಜಾಸ್ತಿ ಕೊಡ್ತೀವಿ ಅಂತ. ವೃದ್ಧರ ಮಾಸಿಕ ಪಿಂಚಣಿಯು ಅದನ್ನು ಕೂಡ ನಾವು ಹೆಚ್ಚಳ ಮಾಡ್ತೀವಿ ಅಂತೇಳಿ, ಮತ್ತೆ ಅಲ್ಲಿ 2,000 ರೂಪಾಯಿ ಕೂಡ ನಾವು ಹೆಚ್ಚಳ ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿರುವಂಥದ್ದು. ಇನ್ನು ರೈತರಿಗೆ ಹೊಸದಾಗಿ ಮೀಟರ್ ರಹಿತ ಪಂಪ್ ಸೆಟ್ ವಿತರಣೆ ಮಾಡ್ತೀವಿ. ಅಂದರೆ ರೈತರಿಗೆ ಅನುಕೂಲ ಆಗಲಿ ಅನ್ನುವಂಥ ಕಾರಣಕ್ಕಾಗಿ ಯಾವುದೇ ರೀತಿಯಾಗಿ ಪಂಪ್ ಸೆಟ್ ವಿಚಾರ ಅಂತ ಬಂದಾಗ ಅಲ್ಲಿ ರೈತರಿಗೆ ಮೀಟರ್ ಇರೋದಿಲ್ಲ. ಮಹಿಳಾ ಸ್ವಸಹಾಯ ಗುಂಪುಗಳಿಗೆ 5 ಲಕ್ಷ ರೂಪಾಯಿ ಸಾಲವನ್ನು ನೀಡ್ತೀವಿ ಮಹಿಳೆಯರಿಗೆ ಅಂತ. ಡಯಾಲಿಸಿಸ್ ಕೇಂದ್ರಗಳು ದುಪ್ಪಟ್ಟು,
ವಿಮಾನ ಪ್ರಯೋಜನ 1 ಲಕ್ಷವನ್ನು ನಾವು ಹೆಚ್ಚಳ ಮಾಡ್ತೀವಿ ಅನ್ನೋದು, 35 ಲಕ್ಷ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ಕೊಡ್ತೀವಿ, ಭತ್ತದ ಬೆಂಬಲ ಬೆಲೆಯನ್ನು ನಾವು ಹೆಚ್ಚಳ ಮಾಡ್ತೀವಿ ಅನ್ನೋದು. ಈ ರೀತಿಯಾಗಿ ತಮಿಳುನಾಡಲ್ಲಿ ಆಡಳಿತಾರೂಢ DMK ಪಕ್ಷವು ಮಹಿಳೆಯರು ಮತ್ತು ರೈತರನ್ನ ಸೆಳೆಯೋದಕ್ಕೆ ದೊಡ್ಡ ಮಟ್ಟದ ಆರ್ಥಿಕ ನೆರವಿನ ಭರವಸೆಯನ್ನು ಕೊಟ್ಟಿದೆ. ರಾಜ್ಯದ 1.37 ಕೋಟಿ ಮಹಿಳೆಯರಿಗೆ ಇನ್ನು ಮುಂದೆ ಮಾಸಿಕವಾಗಿ 2,000 ರೂಪಾಯಿ, ಅದರ ಜೊತೆಗೆ ಸ್ತ್ರೀಯರಿಗೆ ಎಲೆಕ್ಟ್ರಾನಿಕ್ ಒಂದು ಉಪಕರಣ ಬದಲಿಸಲು ಅಥವಾ ಹೊಸದು ಖರೀದಿಯನ್ನು ಮಾಡೋದಕ್ಕೆ 8,000 ರೂಪಾಯಿ ವಿಶೇಷವಾಗಿರುವಂಥ ಕೂಪನ್ ರೀತಿಯಲ್ಲಿ ನಾವು ನೀಡ್ತೀವಿ ಅನ್ನೋದು. ಇನ್ನು ಪ್ರಮುಖ ಪಕ್ಷಗಳ ನಡುವಿನ ಹೋಲಿಕೆ ಯಾವ ರೀತಿಯಾಗಿ ಅಂದರೆ ಯಾವ ಪಕ್ಷದ ಗ್ಯಾರಂಟಿ ಹೇಗೆ ಅಥವಾ ಜನರು ಯಾವುದನ್ನು ಇಷ್ಟಪಡಬಹುದು, ಯಾವ ರೀತಿಯಾಗಿ ಇವರ ಗ್ಯಾರಂಟಿ ಜನರಿಗೆ ತಟ್ಟತ್ತೆ ಅಥವಾ ಜನರ ಮನಸ್ಸಿಗೆ ಹಾಗೆ ಉಳಿಯುತ್ತೆ ಅನ್ನೋದನ್ನು ಕೂಡ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗಬೇಕಾಗತ್ತೆ. ಯಾಕೆ ಈ ರೀತಿಯಾಗಿ ಪ್ರಮುಖ ಹೋಲಿಕೆಯನ್ನು ಮಾಡಲಾಗತ್ತೆ ಅಂತ ಹೇಳಿದ್ರೆ, ಯೋಜನೆಗಳನ್ನು ಜಾರಿಗೆ ಮಾಡೋದು ಅನಿವಾರ್ಯನಾ ತಲೆನೋವು ಅನ್ನುವಂಥ ಯಕ್ಷ ಪ್ರಶ್ನೆ ಇದೆ. ಸಹಜವಾಗಿ ಯೋಜನೆಯನ್ನು ಜಾರಿ ಮಾಡಬಹುದು, ಈಗ ಘೋಷಣೆ ಮಾಡಬಹುದು. ಒಂದು ವೇಳೆ ಈಗ ಘೋಷಣೆ ಮಾಡಿರುವಂಥ 3 ಪಕ್ಷಗಳ ಪೈಕಿ ಯಾವುದಾದ್ರೂ ಒಂದು ಸರ್ಕಾರ ಆಡಳಿತಕ್ಕೆ ಬಂದರೆ ಅದನ್ನು ಜಾರಿಗೆ ತರೋದು ದೊಡ್ಡ ಮಟ್ಟದಲ್ಲಿ ತಲೆನೋವಾಗುತ್ತೆ. ಆ ರಾಜ್ಯದ ಆರ್ಥಿಕತೆಯನ್ನು ನೋಡಬೇಕಾಗತ್ತೆ, ಅಭಿವೃದ್ಧಿಯ ಕೆಲಸ ಕಾರ್ಯಗಳನ್ನು ಕೂಡ ನೋಡಬೇಕಾಗತ್ತೆ. ಅದರ ಜೊತೆಗೆ ಎಲ್ಲ ಗ್ಯಾರಂಟಿಗಳನ್ನು ಕೂಡ ನೀವು ಘೋಷಣೆ ಮಾಡಿರೋ ತಕ್ಕಂತೆ ಎಲ್ಲವನ್ನು ಕೂಡ ಕೊಡಬೇಕಾಗತ್ತೆ. ರಸ್ತೆಗಳು, ಅಭಿವೃದ್ಧಿಗಳು ಅದೆಲ್ಲವನ್ನು ಕೂಡ ನೀವು ನೋಡಬೇಕಾಗತ್ತೆ. ಸೊ ಇದೆಲ್ಲವೂ ಕೂಡ ಸಾಧ್ಯ ಆಗತ್ತಾ? ಆಯಾ ಕ್ಷೇತ್ರದಲ್ಲಿ ಗ್ಯಾರಂಟಿ ಘೋಷಣೆ ಹೊರತಾಗಿಯೂ ಕೂಡ ಇದನ್ನು ನೀವು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗತ್ತಾ ಅನ್ನೋದು. DMK ಮತ್ತು ಕಾಂಗ್ರೆಸ್ ಉಚಿತ ಕೊಡುಗೆ, ಅದರ ಜೊತೆಗೆ ನೇರ ನಗದು ವರ್ಗಾವಣೆಗೆ ಹೆಚ್ಚಿನ ಒತ್ತು ನೀಡಿದರೆ, ಸೊ BJP ಸಂಸತ್ತಿನ ಸೃಜನ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಯ ಮಂತ್ರವನ್ನು ಇಲ್ಲಿ ಜಪಿಸ್ತಾ ಇರುವಂಥದ್ದು. ಹೋಲಿಕೆ ಮಾಡಿದಾಗ ಹಿಂಗಾಗತ್ತೆ. ಅಂದರೆ DMK ಅಂತ ಬಂದಾಗ ಹೆಚ್ಚಿನ ನೇರ ನಗದು ವರ್ಗಾವಣೆಗೆ ಜಾಸ್ತಿ ಒತ್ತನ್ನು ಕೊಟ್ಟಿದೆ, BJP ಅಂತ ಬಂದಾಗ ಸೃಜನ ಮತ್ತು ಮೂಲಸೌಕರ್ಯಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿರುವಂಥದ್ದು. ಸೊ ಹಂಗಾಗಿ ಇದೆಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗತ್ತೆ ಅನ್ನೋದು. ಕಳೆದ 40 ದಿನಗಳಿಂದ ನಿರಂತರವಾಗಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ. ಈಗ ಹೇಗೋ ಮಾಡಿ ಈ ಯುದ್ಧವನ್ನು ನಿಲ್ಲಿಸಬೇಕು ಅನ್ನುವಂಥ ಮಾತುಕತೆ ಅಂತೂ ನಡೀತಾ ಇದೆ. ಸೊ ಈಗ ಈ ಯುದ್ಧ ಕೊನೆಯ ಹಂತದಲ್ಲಿ ಬಂದಿದ್ರೂ ಕೂಡ ಅಲ್ಲೆಲ್ಲೂ ಕೂಡ ಈಗ ದಾಳಿ ಆಗ್ತಾ ಇದೆ. ಈಗಿರುವಂಥ ಪ್ರಶ್ನೆ ಅಂತ ಹೇಳಿದ್ರೆ, ಈ ಯುದ್ಧದಿಂದಾಗಿ ಗೆದ್ದಿರೋರು ಯಾರು, ಸೋತಿರೋರು ಯಾರು, ಈ ಯುದ್ಧದಿಂದಾಗಿ ಅಮೆರಿಕ, ಇರಾನ್, ಇಸ್ರೇಲ್ ಸಾಧಿಸಿದ್ದೇನು ಅನ್ನುವಂಥ ಯಕ್ಷ ಪ್ರಶ್ನೆ ಆಗಿದೆ. ಇದರಿಂದ ಏನು ಸಾಧನೆ ಆಗಿಲ್ಲ, ಜನಸಾಮಾನ್ಯರು ಕೂಡ ತತ್ತರಿಸಿ ಹೋಗಿದ್ದಾರೆ, ಅಮಾಯಕ ಜೀವಗಳು ಅಂತೂ ಬಲಿಯಾಗಿವೆ ಈ ಯುದ್ಧದಿಂದಾಗಿ. ನೀವು ನೋಡಿದ್ರಿ, ಎಲ್ಲೋ ಯುದ್ಧ ನಡೀತಾ ಇದೆ, ಭಾರತ ದೇಶದಲ್ಲೂ ಕೂಡ ಅದರ ಎಫೆಕ್ಟ್ ತಡ್ತಾ ಇರುವಂಥದ್ದು. ಸೊ ಹಂಗಾಗಿ ಸಾಧಿಸಿದ್ದು ಅನ್ನೋದಕ್ಕಿಂತ ಆರ್ಥಿಕವಾಗಿ ಎಲ್ಲ ದೇಶಗಳು ತತ್ತರಿಸಿ ಹೋಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಹಂಗಾಗಿ ಏನೆಲ್ಲ ಸಾಧನೆ ಆಯಿತು ಈ ಯುದ್ಧದಿಂದಾಗಿ, ಯಾರೆಲ್ಲ ಸಾಧನೆ ಮಾಡಿದ್ರು ಅನ್ನೋದು ಪ್ರಮುಖವಾಗಿ ಅಮೆರಿಕ ವಿಚಾರ ಅಂತ ಬಂದಾಗ, ಈ ಯುದ್ಧದಿಂದಾಗಿ ಅಮೆರಿಕಕ್ಕೆ ಎಷ್ಟರ ಮಟ್ಟಿಗೆ ಆರ್ಥಿಕ ಹೊಡೆತ ಬಿದ್ದಿದೆ, ಬೇಕಿತ್ತಾ ಇದು ಅಮೆರಿಕಾಗೆ ಅನ್ನುವಂಥ ಯಕ್ಷ ಪ್ರಶ್ನೆ ಇದೆ. ನೀವು ನೋಡ್ತಾ ಇದ್ರಿ, ಅಮೆರಿಕದಲ್ಲೂ ಕೂಡ ಈಗ ಪ್ರತಿಭಟನೆ ಅಂತೂ ಜೋರಾಗಿ ನಡೀತಾ ಇರುವಂಥದ್ದು. ನಮಗೆ ರಾಜ್ಯ ಬೇಡ, ನಾಯಕ ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇದರ ಅವಶ್ಯಕತೆ ಅಮೆರಿಕಾಗೆ ಇರಲಿಲ್ಲ, ಬಟ್ ಈಗ ಅಮೆರಿಕ ಕೈ ಸುಟ್ಕೊಂಡಿದೆ. ಸೊ ಹಂಗಾಗಿ ನೋಡ್ತಾ ಹೋಗೋಣ ಇದರಿಂದ ಅಂದರೆ ಅಮೆರಿಕ ಮತ್ತು ಅಮೆರಿಕದ ಗೌರವ ಮತ್ತು ಆರ್ಥಿಕವಾಗಿ ಎಷ್ಟು ಎಫೆಕ್ಟ್ ಆಗಿದೆ ಈ ಯುದ್ಧದ ಎಫೆಕ್ಟ್ನಿಂದಾಗಿ ಅಥವಾ ಈ ಯುದ್ಧದ ಕಾರಣದಿಂದಾಗಿ, ಅದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಪ್ರಮುಖವಾಗಿ ಯಜಮಾನಿಕೆಯಿಂದ ವಿಮುಖದತ್ತ ಸಾಗ್ತಾ ಇದೆ. ಆರಂಭದಲ್ಲಿ ನೋಡಿ, ಅಮೆರಿಕ ಅಂತ ಹೇಳಿದಾಗ ಒಂಥರ ದೊಡ್ಡಣ್ಣ, ಎಲ್ಲದಕ್ಕೂ ಮುಂದೆ ಬರುತ್ತೆ, ಮಿಲಿಟರಿ ಆಗಿರ್ಬೋದು, ಎಲ್ಲ ವಿಚಾರದಲ್ಲೂ ಕೂಡ ದೊಡ್ಡಣ್ಣ, ಒಂಥರ ಭಯ ಪಡ್ತಾ ಇತ್ತು. ಬಟ್ ಈಗ ಭಯ ಪಡುವಂಥ ಪರಿಸ್ಥಿತಿ ಇಲ್ಲ ಅಂತ ಅನಿಸ್ಬಿಡುತ್ತೆ. ತಾನಾಗೆ ತನ್ನ ಒಂದು ಮರ್ಯಾದೆಯನ್ನು ಕಳ್ಕೊಂಡ್ಬಿಡ್ತು ಈಗ ಅಮೆರಿಕ. 3 ಕಾಸಿನ ಕಿಮ್ಮತ್ತಂತೂ ಈಗ ಟ್ರಂಪ್ಗೆ ಇಲ್ಲ ಅಂತ ಅನಿಸುತ್ತೆ. ಇನ್ನು ಇದಾದ ನಂತರ ನಾಯಕನಾಗಿ ಸಭ್ಯತೆಯ ಕೊರತೆ ಎದ್ದು ಕಾಣ್ತಾ ಇದೆ ಅಲ್ಲಿ. ಯಾಕೆಂದರೆ ಅದೇ ಅಮೆರಿಕದಲ್ಲಿ ನಿರಂತರವಾಗಿ ಪ್ರತಿಭಟನೆ ಆಗ್ತಾ ಇದೆ, ನಮಗೆ ಅವಶ್ಯಕತೆನೇ ಇಲ್ಲ, 6,000 ದೂರದಲ್ಲಿರುವಂಥ ನೀವು ಇರಾನ್ ಮೇಲೆ ದಾಳಿ ಮಾಡೋದು ಅವಶ್ಯಕತೆ ಇಲ್ಲ ಅನ್ನೋದು. ಇರಾನ್ ಸಂಘರ್ಷದಿಂದಾಗಿ ಆರ್ಥಿಕವಾಗಿ ಎಫೆಕ್ಟ್ ಆಗಿದೆ. ಇಲ್ಲಿ ಕೀಳು ಮಟ್ಟದ ಹೇಳಿಕೆಗಳು ಜೋರಾಗಿ ನಡೀತಾ ಇದೆ. ಅಮೆರಿಕ ಭಾಗದಲ್ಲಿ ರಾಜತಾಂತ್ರಿಕ ಘನತೆ ಇದೆಯಲ್ಲ, ಅದೆಲ್ಲವೂ ಕೂಡ ನುಚ್ಚು ನೂರಾಗಿದೆ. ಏನೇ ಸಮಸ್ಯೆ ಆದರೂ ಕೂಡ ಮೊದಲು ಅಮೆರಿಕ ನೆನಪಾಗ್ತಾ ಇತ್ತು. ಈಗ ಅಮೆರಿಕದ ಅವಶ್ಯಕತೆನೇ ಇಲ್ಲ ಅನ್ನೋದು ನೀವು ನೋಡ್ತಾ ಇದ್ರಿ. ನ್ಯಾಟೋ ತೆಗೆದುಕೊಂಡಿರುವಂಥ ಸ್ಟ್ಯಾಂಡರ್ಡ್ ಅಂತ ಬಂದಾಗ, ಅಥವಾ ಈ ಟ್ರಂಪ್ ಅವರ ಕ್ಷಣಕ್ಕೊಂದು ಹೇಳಿಕೆ ನೋಡಿದಾಗ
ಇದೆಲ್ಲ ನೋಡಿದಾಗ ಏನು ಅಮೆರಿಕ ಅಂದರೆ ಹೀಗೇನಾ ಅಂತ ಅನಿಸ್ಬಿಡುತ್ತೆ. ಸೊ ಇಷ್ಟು ದಿನ ಜಗತ್ತು ಅಮೆರಿಕವನ್ನು ಯಜಮಾನನ ದೃಷ್ಟಿಯಲ್ಲೇ ನೋಡಿಕೊಂಡೇ ಬಂದಿತ್ತು. ಯಾವಾಗ ಇರಾನ್ ಮೇಲೆ ಅಮೆರಿಕ ತನ್ನ ಈ ಒಂದು ಯುದ್ಧದಾಹ ಪ್ರದರ್ಶಿಸಲು ಶುರು ಮಾಡ್ತೋ, ಆಮೇಲೆ ದಿನಕ್ಕೊಂದು ವಿಪರೀತವಾಗಿರುವಂಥ ಹೇಳಿಕೆಗಳು, ಕೀಳು ಮಟ್ಟದ ಹೇಳಿಕೆ ನೀಡಲು ಆರಂಭ ಆಯ್ತಲ್ಲ, ಜಾಗತಿಕವಾಗಿ ಅದರ ಗೌರವ ನುಚ್ಚು ನೂರಾಗಿದೆ. ಸೊ ಈ ಒಂದು ಸಭ್ಯ ಯಜಮಾನನೊಬ್ಬ ನಡೆದುಕೊಳ್ಳುವಂಥ ರೀತಿ ಇದಲ್ಲ ಅನ್ನುವಂಥ ತೀರ್ಮಾನಕ್ಕೆ ಇಡೀ ಜಗತ್ತು ಬಂದಿದೆ. ಕೇವಲ ಅಮೆರಿಕ ಅಲ್ಲ, ಇಡೀ ಜಗತ್ತು ಬಂದಿದೆ. ಜಗತ್ತಿನ ದೊಡ್ಡಣ್ಣನಾಗಿ ಮಿಂಚುತ್ತಿದ್ದ ಅಮೆರಿಕ ಯುದ್ಧ ದಾಹದಿಂದಾಗಿ ತನ್ನ ಗೌರವವನ್ನು ಇಲ್ಲಿ ಕಳೆದುಕೊಳ್ತಾ ಇದೆ. ಒಬ್ಬ ಜವಾಬ್ದಾರಿಯುತ ನಾಯಕನಾಗಿ ನಡೆದುಕೊಳ್ಳುವಂಥ ರೀತಿ ಇದೆಯಲ್ಲ, ಇದು ಸರಿಯಲ್ಲ ಅನ್ನೋದು, ಅದು ಫೇಲ್ ಆಗಿದ್ದಾರೆ ಅಂತ ಜಾಗತಿಕ ಸಮುದಾಯದ ಅಸಮಾಧಾನಕ್ಕೆ ಕಾರಣವಾಗಿದೆ. ಇರಾನ್ ಮೇಲಿನ ಅನಗತ್ಯ ಯುದ್ಧ ಅವಶ್ಯಕತೆ ಇಲ್ಲ ಅಂತೇಳಿ. ಇನ್ನು ಪ್ರಮುಖವಾಗಿ ಇದು ಆದ ನಂತರ ಈಗ ಅಮೆರಿಕಾಗೆ ಆರ್ಥಿಕ ಹೊರೆ ಎಷ್ಟು ಬಿದ್ದಿದೆ ಅನ್ನೋದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೋಡಿ, ಅಮೆರಿಕದ ಆರ್ಥಿಕ ಹೊರೆ ಏನೆಲ್ಲ ಸಮಸ್ಯೆ ಆಗಿದೆ ಅಲ್ಲಿ ಅಂತೇಳಿ. ಮಿಲಿಟರಿ ವೆಚ್ಚದ ಬೃಹತ್ ಹೊರೆ ಬಿದ್ದಿದೆ ಅಮೆರಿಕಾಗೆ. ನೋಡಿ, ಅಲ್ಲಿ ಅಭಿವೃದ್ಧಿ ಮಾಡಬೇಕಾಗಿರೋದು, ಆದರೆ ಈ ಇಸ್ರೇಲ್ ಜೊತೆ ಸೇರಿಕೊಂಡು ಈ ರೀತಿಯಾಗಿ ಅನಾವಶ್ಯಕವಾಗಿ ವೆಚ್ಚವನ್ನು ಖರ್ಚು ಮಾಡ್ತಾ ಇರುವಂಥದ್ದು. ಅಂದರೆ ಇಸ್ರೇಲ್ ಬೆಂಬಲ ಮತ್ತು ಕೆಂಪು ಸಮುದ್ರದ ಕಾರ್ಯಾಚರಣೆಗಾಗಿ ಅಮೆರಿಕ $35 ಶತಕೋಟಿ, ಅಂದಾಜು ಎಷ್ಟಾಗತ್ತೆ ಗೊತ್ತಾ, 2.9 ಲಕ್ಷ ಕೋಟಿ ರೂಪಾಯಿ ವ್ಯಯ ಮಾಡುವಂಥ ಪರಿಸ್ಥಿತಿ ಈಗ ಅಮೆರಿಕಕ್ಕೆ ಬಂದಿದೆ. ಇದು ಒಂದು ಆರ್ಥಿಕ ಹೊರೆ ಅಂತ ಬಂದಾಗ ಸಂಪನ್ಮೂಲಗಳೆಲ್ಲವೂ ಕೂಡ ಪೋಲಾಗ್ತಾ ಇವೆ. ಅಭಿವೃದ್ಧಿ ಕೆಲಸಗಳಿಗೆ ಬಳಕೆಯಾಗಬೇಕಿರುವಂಥ ಹಣ ಕ್ಷಿಪಣಿ ಮತ್ತು ಯುದ್ಧೋಪಕರಣಗಳಿಗಾಗಿ ಬಳಕೆ ಆಗ್ತಾ ಇದೆ. ಆ ಕ್ಷೇತ್ರ ಆಗಿರ್ಬೋದು ಅಥವಾ ಆ ದೇಶಕ್ಕೆ ಬಳಕೆ ಆಗಬೇಕಾಗಿರುವಂಥ ಹಣಗಳು ಈಗ ಎಲ್ಲಿ ಕ್ಷಿಪಣಿಗೆ ಆಗ್ತಾ ಇರುವಂಥದ್ದು. ಇನ್ನು ಅಮೆರಿಕದ ಸಾಲ ಕೂಡ ಹೆಚ್ಚಳ ಆಗಿದೆ. ಅಂದರೆ ಏನೆಲ್ಲ ಆರ್ಥಿಕವಾಗಿ ಹೊರೆ ಆಗಿದೆ ಅನ್ನೋದು. ರಾಷ್ಟ್ರೀಯ ಸಾಲ ಜಾಸ್ತಿ ಆಗಿದೆ. ಅಮೆರಿಕದ ರಾಷ್ಟ್ರೀಯ ಸಾಲ ಈಗಾಗಲೇ $34 ಟ್ರಿಲಿಯನ್ ಗಡಿ ದಾಟಿರುವಂಥದ್ದು. ಇದು ಆರ್ಥಿಕ ಹೊರೆ ಬಿದ್ದಿದೆ. ಪ್ರತಿ ನಿಮಿಷಕ್ಕೂ ಕೂಡ ಆತಂಕಕಾರಿ ಸಂಗತಿ ಹೆಚ್ಚಳ ಆಗ್ತಾ ಇರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಏನಾಗುತ್ತೋ ಏನೋ ಅನ್ನುವಂಥ ಆತಂಕ ಈಗ ಅಮೆರಿಕ ಜನರಲ್ಲೂ ಕೂಡ ಕಾಡ್ತಾ ಇದೆ. ಇದರ ಅವಶ್ಯಕತೆ ಇರಲಿಲ್ಲ, ಬಟ್ ತಮ್ಮ ಪ್ರತಿಷ್ಠೆಗಾಗಿ ಈ ರೀತಿಯಾಗಿ ಎಡವಟ್ಟನ್ನು ಮಾಡಿಕೊಂಡಿರುವಂಥದ್ದು ಅಮೆರಿಕ. ಬಡ್ಡಿಯ ಹೊರೆ ಜಾಸ್ತಿ ಇದೆ, ಸಾಲದ ಮೇಲಿನ ಬಡ್ಡಿ ದರ ಹೆಚ್ಚಳ ಆಗಿದೆ. ಇದು ದೇಶದ ಆರ್ಥಿಕ ಭದ್ರತೆಗೆ ಮಾರಕ ಆಗತ್ತೆ ಅಂತ ಅಲ್ಲಿನ ವಿಶ್ಲೇಷಕರು ಹೇಳ್ತಾ ಇರುವಂಥದ್ದು. ಸೊ ಈ ರೀತಿಯ ಸಮಸ್ಯೆ ಇದೆ. ಇನ್ನು ಜನಸಾಮಾನ್ಯರ ಮೇಲೆ ಯಾವ ರೀತಿಯಾಗಿ ಆರ್ಥಿಕ ಹೊಡೆತ ಬಿದ್ದಿದೆ ಅನ್ನೋದು ಅದನ್ನು ಕೂಡ ನೋಡಲೇಬೇಕಾಗತ್ತೆ. ಈ ಯುದ್ಧದಿಂದಾಗಿ ಜನಸಾಮಾನ್ಯರ ಮೇಲೆ ಏನೆಲ್ಲ ಸಮಸ್ಯೆ ಆಗಿದೆ ಅನ್ನೋದು. ಗ್ಯಾಸೋಲಿನ್ ಬೆಲೆ ಏರಿಕೆ ಆಗಿದೆ. ಇಂಧನ ಬೆಲೆ ಏರಿಕೆಯಿಂದಾಗಿ ಅಮೆರಿಕದ ಪ್ರತಿ ಕುಟುಂಬಕ್ಕೆ ಇಲ್ಲಿ ಹೊರೆ ಬಿದ್ದಿದೆ. ತಿಂಗಳಿಗೆ ಸುಮಾರು $200 ಹೆಚ್ಚುವರಿಯಾಗಿ ಹಣವನ್ನು ಪೇ ಮಾಡುವಂಥ ಪರಿಸ್ಥಿತಿ. ಅಂದರೆ $200 ಅಂತ ಹೇಳಿದ್ರೆ 18,500 ರೂಪಾಯಿ ಆಗುತ್ತೆ. ಸೊ ಈ ಸಮಸ್ಯೆ ಇರುವಂಥದ್ದು ಅಮೆರಿಕದ್ದು. ಇನ್ನು ತೆರಿಗೆದಾರರ ಹಣ ವಿಚಾರ ಅಂತ ಬಂದಾಗ, ಈಗ ಯುದ್ಧದಿಂದ ಸರ್ಕಾರ ಎಲ್ಲಿಂದ ತರುತ್ತೆ? ತೆರಿಗೆ ಹಣವನ್ನು ಕೂಡ ಪೇ ಮಾಡಬೇಕಲ್ಲ, ಅದು ಸಮಸ್ಯೆ ಇರೋದು. ಸೊ ಹಂಗಾಗಿ ಯಾವ ರೀತಿಯಾಗಿ ಜನಸಾಮಾನ್ಯರ ಮೇಲೆ ಆರ್ಥಿಕವಾಗಿ ಎಫೆಕ್ಟ್ ಆಗ್ತಾ ಇದೆ ಅನ್ನೋದು. ಗ್ಯಾಸೋಲಿನ್ ಬೆಲೆ ಏರಿಕೆ ಆಗ್ತಾ ಇದೆ ಅಲ್ಲಿ. ಅಂದರೆ ಇಂಧನ ಬೆಲೆ ಏರಿಕೆಯಿಂದಾಗಿ ಅಮೆರಿಕ ಆ ಕುಟುಂಬ ಇದೆಯಲ್ಲ, ಪ್ರತಿ ಕುಟುಂಬಕ್ಕೆ ಈಗ ಹೊರೆ ಆಗ್ತಾ ಇರುವಂಥದ್ದು. ಅಂದರೆ $200 ಆಲ್ಮೋಸ್ಟ್ ಆಲ್ 18,500 ರೂಪಾಯಿ ಹೆಚ್ಚುವರಿಯಾಗಿ ಹಣವನ್ನು ಪೇ ಮಾಡ್ತಿದ್ದಾರೆ ಜನ. ಪ್ರತಿನಿತ್ಯ ಗ್ಯಾಸ್ ಬಳಕೆ ಮಾಡಬೇಕು ಅಂದರೆ ಒಂದು ಕುಟುಂಬಕ್ಕೆ ಈ ರೀತಿಯ ಸಮಸ್ಯೆ ಆಗ್ತಾ ಇರುವಂಥದ್ದು. ವಿಶ್ವದ ದೊಡ್ಡಣ್ಣ ಅಂತ ಕರಿತೀವಿ ನಾವು, ಆರ್ಥಿಕವಾಗಿ ಸದೃಢವಾಗಿರುವಂಥ ದೊಡ್ಡಣ್ಣ ಈಗ ಜನಸಾಮಾನ್ಯರ ಮೇಲೆ ಈ ರೀತಿ ಹೊರೆ. ಅಂದರೆ ಜನಸಾಮಾನ್ಯರ ತೆರಿಗೆ ಅಮೌಂಟ್ ಈಗ ನೇರವಾಗಿ ಅವರಿಗೆ ಹೆಚ್ಚಳ ಮಾಡ್ತಾ ಇರುವಂಥದ್ದು. ತೆರಿಗೆ ಹಣವನ್ನೇ ಕೂಡ ಅಲ್ಲಿ ಕಟ್ಟಬೇಕಲ್ವಾ, ಏನೇ ಆದರೂ ಕೂಡ. ಇಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಬಳಸುವಂಥ ಹಣವನ್ನು ನೇರವಾಗಿ ನೀವು ಕ್ಷಿಪಣಿಗಳಿಗೆ ಹಾಕ್ತೀರಿ ಅಂತ ಹೇಳಿದಾಗ ಅಲ್ಲಿ ಹೊರೆ ಬಿದ್ದಿರೋದು ಜನಸಾಮಾನ್ಯರ ಮೇಲೆ. ಇದನ್ನು ದೇಶಗಳು ಅಥವಾ ಆ ರಾಜ್ಯದ ಅಥವಾ ಆ ದೇಶದ ನಾಯಕರು ಯಾಕೆ ಅದನ್ನು ಅರ್ಥ ಮಾಡ್ಕೊಳ್ಳೋಣ ಅನ್ನುವಂಥ ಯಕ್ಷ ಪ್ರಶ್ನೆ. ಇದಾದ ನಂತರ ಇನ್ನು ವಿಚಾರ ಅಂತ ಬಂದಾಗ, ಯುದ್ಧಕ್ಕೆ ಸುರಿಯುವಂಥ ಪ್ರತಿ $1 ಇದೆಯಲ್ಲ, ಏನೆಲ್ಲ ಅಮೌಂಟ್ ಹಾಕ್ತಾರಲ್ಲ, ಅದು ಅಮೆರಿಕದ ತೆರಿಗೆದಾರರ ದುಡ್ಡು. ತೆರಿಗೆದಾರರ ದುಡ್ಡು ಇರುತ್ತೆ. ಈಗ ಅದು ಹೊರೆ ಆಗ್ತಾ ಇದೆ ಜನಸಾಮಾನ್ಯರ ಮೇಲೆ, ನೇರವಾಗಿ ಅದು ಎಫೆಕ್ಟ್ ಆಗ್ತಾ ಇದೆ. ಜನಸಾಮಾನ್ಯರ ಜೀವನ ಮಟ್ಟವನ್ನು ಕುಸಿಯುವಂತೆ ಅಮೆರಿಕ ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆಯಲ್ಲಿ ಇದು ಆಗ್ತಾ ಇರೋದು ನಿಜ. 6,000 ಕಿಲೋಮೀಟರ್ ದೂರದಲ್ಲಿರುವಂಥ
ಇರಾನ್ನ ನೀವು ಅಟ್ಯಾಕ್ ಮಾಡ್ತೀರಿ ಅಂದರೆ ಅದರ ಅವಶ್ಯಕತೆ ಇರಲಿಲ್ಲ ನಿಮಗೆ, ಈ ರೀತಿಯ ಸಮಸ್ಯೆ ಆಗ್ತಾ ಇದೆ. ಅಂದರೆ ಗೆದ್ದಿದ್ದು ಅಲ್ಲ ಇದು, ಅಂದರೆ ಆರ್ಥಿಕವಾಗಿ ಆ ದೇಶಕ್ಕೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಿದೆ ಅನ್ನೋದು. ಇನ್ನು ಅದಾದ ನಂತರ ಸಾಮಾಜಿಕ ನಷ್ಟ ಮತ್ತು ಆಂತರಿಕ ಅಸಮಾಧಾನ ಕೂಡ ಅಲ್ಲಿದೆ. ಅಂದರೆ ಅಮೆರಿಕ ದೇಶದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದು ನೋಡಿ. ಅಲ್ಲಿ ನೋ ಕಿಂಗ್ಸ್ ಅಭಿಯಾನ ಶುರುವಾಗಿದೆ ಅಮೆರಿಕ ದೇಶದಲ್ಲಿ. ಅಮೆರಿಕ ದೇಶದಲ್ಲಿ ಆಗಿರುವಂಥ ಪ್ರತಿಭಟನೆಗಳು ಇವು. ನಮಗೆ ರಾಜ ಬೇಡ, ನಾಯಕ ಬೇಕು ಅಂತೇಳಿ ನೋ ಕಿಂಗ್ಸ್ ಅಭಿಯಾನ. ಇನ್ನು ಸೌಲಭ್ಯಗಳು ಕೂಡ ಕೈ ತಪ್ಪಿ ಹೋಗ್ತಾ ಇವೆ. ಅಲ್ಲಿ ಶಿಕ್ಷಣಕ್ಕೆ ಹಿನ್ನಡೆ ಆಗಿದೆ. ಯುದ್ಧ ಆದರೆ ಇನ್ನೇನಾಗುತ್ತೆ, ಇದೆಲ್ಲವೂ ಕೂಡ ಎಫೆಕ್ಟ್ ಆಗುತ್ತೆ. ಆರ್ಥಿಕ ಮತ್ತು ಸಾಮಾಜಿಕ ಅಸ್ಥಿರತೆ ಉಂಟಾಗಿದೆ. ದೇಶದ ಭವಿಷ್ಯದ ಮೇಲೆ ಕಪ್ಪು ನೆರಳು ಬಿದ್ದಿದೆ. ಸಹಜವಾಗಿ ಅಮೆರಿಕವನ್ನು ಯಾವ ರೀತಿಯಾಗಿ ನಾವು ನೋಡ್ತಾ ಇದ್ವಿ, ಈಗ ಆ ರೀತಿ ನೋಡೋದೇ ಇಲ್ಲ. ಟ್ರಂಪ ಕಾಮಿಡಿ ಪೀಸ್ ಅನ್ನೋ ರೀತಿಯಲ್ಲಿ ಜನ ನೋಡ್ತಿದ್ದಾರೆ. ಈಗ ಹೇಳೋದು, ಈಗ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇನ್ನೊಂದು ಅರ್ಧ ಗಂಟೆ ಬಿಟ್ಟರೆ ಆ ಸ್ಟೇಟ್ಮೆಂಟೇ ಇರೋದಿಲ್ಲ. ಈಗ ಯಾವ ರೀತಿಯಾಗಿ ಲೆಬನಾನ್ ಸೇರಿದೆ ಅಂತ ಹೇಳಲಾಗಿತ್ತು ಈ ಶಾಂತಿಯ ಮಾತುಕತೆಯಲ್ಲಿ, ಲೆಬನಾನ್ ಇಲ್ಲ ಅಂತ ಈಗ ಅಮೆರಿಕನೇ ಒಪ್ಕೊಳ್ತಾ ಇದೆ. ಹಾಗಾದರೆ ಈ ಶಾಂತಿಯ ಮಾತುಕತೆ ಹೇಗಾಗತ್ತೆ ಅನ್ನುವಂಥ ಯಕ್ಷ ಪ್ರಶ್ನೆ ಇದೆ. ಈ ರೀತಿಯಾಗಿ ಸಮಸ್ಯೆಗಳು ಇರುವಂಥದ್ದು. ಆಂತರಿಕವಾಗಿ ಆರ್ಥಿಕ ಮತ್ತು ಸಾಮಾಜಿಕ ಅಸ್ಥಿರತೆಗೆ ಸಿಲುಕಿದೆ. ಅಭಿವೃದ್ಧಿಗಿಂತ ಯುದ್ಧಕ್ಕೆ ಆದ್ಯತೆ ನೀಡುತ್ತಿರೋದು ಆ ದೇಶದ ಭವಿಷ್ಯದ ಮೇಲೆ ಒಂಥರ ಕಪ್ಪು ನೆರಳೆ ಬಿದ್ದಿದೆ ಅಂತಲೂ ಕೂಡ ಹೇಳಬಹುದು. ಈ ರೀತಿಯ ಸಮಸ್ಯೆಗಳು ಮಾಡಿಕೊಂಡಿರುವಂಥದ್ದು ಅಮೆರಿಕ. ಇನ್ನು ಪ್ರಮುಖವಾಗಿ ಅಮೆರಿಕ ಆದ ನಂತರ ಈಗ ಇಸ್ರೇಲ್ ಕೂಡ ಆರ್ಥಿಕವಾಗಿ ಎಫೆಕ್ಟ್ ಆಗಿದೆ. ನೋಡು, ಒಂಥರ ಇಸ್ರೇಲನ್ನು ನಾವು ಯಾವ ರೀತಿಯಾಗಿ ನೋಡ್ತೀವಿ ಅಂತೇಳಿ ಒಂಥರ ಜಾಣತನದ ರಾಷ್ಟ್ರ ಅಂತ ಕರಿತೀವಿ ಇಸ್ರೇಲನ್ನ. ಬಟ್ ಈಗ ಈ ಯುದ್ಧದಿಂದಾಗಿ ಇಸ್ರೇಲ್ ಕೂಡ ಆರ್ಥಿಕವಾಗಿ ಎಫೆಕ್ಟ್ ತಿಂದಿದೆ. ಇಸ್ರೇಲ್ ತನ್ನ ಆರ್ಥಿಕತೆಯ 8ರಿಂದ 10ರಷ್ಟು ಭಾಗವನ್ನು ಯುದ್ಧಕ್ಕಾಗಿಯೇ ಕಳೆದುಕೊಂಡಿದೆ ಅನ್ನೋದು ಇದು ಗಮನಿಸಿರುವಂಥ ವಿಚಾರ. ಇದು ಸುಮಾರು $60 ಶತಕೋಟಿ, ಅಂದರೆ ಅಂದಾಜು 5 ಲಕ್ಷ ಕೋಟಿ ನಷ್ಟಕ್ಕೆ ಸಮ. ಯುದ್ಧದಿಂದ ಆಗಿರುವಂಥ ನಷ್ಟಗಳು $60 ಶತಕೋಟಿ ವೇಸ್ಟ್ ಆಗಿದೆ ಅನ್ನೋದು, ಅಂದರೆ 5 ಲಕ್ಷ ಕೋಟಿ ರೂಪಾಯಿ ನಷ್ಟ ಆಗಿದೆ ಯುದ್ಧದಿಂದಾಗಿ. ಇರೋದೇ ಚಿಕ್ಕ ದೇಶ, ಈ ರೀತಿಯಾಗಿ ವರ್ಷಾನುಗಟ್ಟಲೆ ಯುದ್ಧ ಮಾಡಿಕೊಂಡ್ರೆ ಅಲ್ಲಿ ಮಕ್ಕಳ ಭವಿಷ್ಯ, ಯುವಕರ ಭವಿಷ್ಯ ಏನಾಗಿರಬೇಡ ಅನ್ನೋದು. ವರ್ಷ ಪೂರ್ತಿಯಲ್ಲಿ ನಡೀತಾನೆ ಇರುತ್ತೆ ಯುದ್ಧ. ಸೊ ಹಂಗಾಗಿ ಏನೆಲ್ಲ ಎಫೆಕ್ಟ್ ಆಗ್ತಾ ಇದೆ ಅನ್ನೋದು. ಅಮೆರಿಕ ಅಷ್ಟೇ ಅಲ್ಲ, ಇಸ್ರೇಲ್ ಕೂಡ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗಿದೆ ಇದು. ಇನ್ನು ಉದ್ಯಮಗಳ ಅವನತಿ ಕೂಡ ಆಗಿರುವಂಥದ್ದು. ಇಸ್ರೇಲ್ನ ಪ್ರವಾಸೋದ್ಯಮ ಈಗ ಶೂನ್ಯಕ್ಕೆ ಇಳಿದಿದೆ. ಸುಮಾರು 60,000ಕ್ಕೂ ಹೆಚ್ಚು ಸಣ್ಣ ಉದ್ಯಮಗಳು ಈಗ ಶಾಶ್ವತವಾಗಿ ಬಂದ್ ಆಗಿವೆ. ಸಣ್ಣ ಪುಟ್ಟ ಉದ್ಯಮಗಳು ಭಯದಿಂದ ಮನೆಯಿಂದ ಆಚೆ ಬರಕ್ಕೆ ಆಗ್ತಾ ಇಲ್ಲ. ಈ ರೀತಿಯ ಸಮಸ್ಯೆ ಇದೆ ಅಲ್ಲಿ. ಪ್ರತಿದಿನ ಗುಂಡಿನ ಸದ್ದು ಕೇಳಿದ್ರೆ ಜನ ಹೇಗೆ ಓಡಾಟ ಮಾಡ್ತಾರಲ್ಲಿ. ಸಣ್ಣ ಪುಟ್ಟ ಉದ್ಯಮಗಳಿಗೆ ಈ ರೀತಿಯ ಎಫೆಕ್ಟ್ ಆಗ್ತಾ ಇದೆ ಅಲ್ಲಿ. ಇಸ್ರೇಲ್ನ ಪ್ರವಾಸೋದ್ಯಮ ಇದೆಯಲ್ಲ, ಸಂಪೂರ್ಣವಾಗಿ ಇಳಿಕೆ ಆಗಿದೆ. 60,000ಕ್ಕೂ ಹೆಚ್ಚು ಸಣ್ಣ ಉದ್ಯಮಗಳು ಶಾಶ್ವತವಾಗಿ ಬಂದ್ ಆಗಿರುವಂಥದ್ದು. ಇದೆಲ್ಲವೂ ಕೂಡ ಸಮಸ್ಯೆ ಇದೆ. ಜನ ಬದುಕೋದೆ ಭಾಳ ಕಷ್ಟ ಆಗಿದೆ. ಇನ್ನು ಇರಾನ್ ವಿಚಾರ ಅಂತ ಬಂದಾಗ ಸಹಜವಾಗಿ ಇರಾನ್ ನಾಗರಿಕತೆಗೆ ಹೆಸರುವಾಸಿ ಆಗಿರುವಂಥದ್ದು. ಈಗ ಈ ನಾಗರಿಕತೆಯ ಕುರುಹುಗಳು ಇದಾವಲ್ಲ, ಅದೆಲ್ಲ ಬಾಂಬ್ ಬಿದ್ದು ಎಲ್ಲವೂ ಕೂಡ ಸರ್ವನಾಶ ಆಗಿದೆ. ಸೊ ಹಂಗಾಗಿ ಇರಾನ್ ಮತ್ತೆ ಎದ್ದೇಳೋದು ಬಹಳ ಕಷ್ಟ ಆಗ್ತಾ ಇದೆ. ಅಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಆಗಿದೆ, ಇರಾನ್ನ ಸಂಪದ್ಭರಿತ ನಾಗರಿಕತೆ ಯಾವ ರೀತಿಯಾಗಿ ನಾಶ ಆಗಿದೆ ಅನ್ನೋದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಇರಾನ್ ನಾಗರಿಕತೆ ಮತ್ತು ಮೂಲ ಸೌಕರ್ಯಕ್ಕೆ ಸಹಜವಾಗಿ ಪೆಟ್ಟು ಬಿದ್ದಿದೆ. ರಿಯಾಲ್ ಕರೆನ್ಸಿ ಮೌಲ್ಯ ಕುಸಿತ ಆಗಿದೆ, ಹಣದುಬ್ಬರ ಇದೆ. ಆಸ್ಪತ್ರೆಗಳಲ್ಲಿ ತುರ್ತು ಔಷಧಗಳ ಕೊರತೆ ಇದೆ. ಇಲ್ಲಿ ಇರಾನಲ್ಲಿ ತೈಲ ಸಂಪತ್ತನ್ನು ಯುದ್ಧಕ್ಕೆ ಬಳಸಿದ್ದರಿಂದ ಸಹಜವಾಗಿ ಸಂಕಷ್ಟ ಎದುರಾಗಿದೆ. ಕುಡಿಯುವ ನೀರಿಗೂ ಕೂಡ ಜನ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದರೆ ಎರಡು ದೇಶಗಳು ಒಮ್ಮೆಲೆ ಸೇರಿ ಆ ಇರಾನ್ ದೇಶಕ್ಕೆ ಅಟ್ಯಾಕ್ ಮಾಡದೆ ಆ ಏನಾಗಿರಬೇಡ ಅಂತೇಳಿ ಮನೆಯಿಂದ ಆಚೆ ಬರೋಕ್ಕಾಗ್ತಾ ಇಲ್ಲ. ಸಂಪೂರ್ಣವಾಗಿ ಕುಡಿಯುವ ನೀರಿಗೆ ಪರದಾಡುವಂಥ ಪರಿಸ್ಥಿತಿ ಇದೆ. ಆಸ್ಪತ್ರೆಗಳಲ್ಲಿ ತುರ್ತು ಔಷಧಗಳ ಕೊರತೆ ಇದೆ. ಸೊ ಹಂಗಾಗಿ ಈ ರೀತಿಯಾಗಿ ಮೂರು ದೇಶಗಳ ಆರ್ಥಿಕ ಹೊರೆ ಮತ್ತು ಅಲ್ಲಿನ ಜನಸಾಮಾನ್ಯರು ಯಾವ ರೀತಿಯಾಗಿ ಸಂಕಷ್ಟವನ್ನು ಅನುಭವಿಸಿದ್ದಾರೆ ಅನ್ನೋದನ್ನು ಕೂಡ ನಾವು ನೋಡಿದ್ದೀವಿ.
ಇದು ಒಂದು ಭಾಗ. ಈಗ ಮತ್ತೊಂದು ನೋಡಿ, ಆರಂಭದಲ್ಲಿ ಈಗ 40 ದಿನ ಆದ ನಂತರ ಅಂತೂ ಇಂತೂ ಕದನ ವಿರಾಮ ಘೋಷಣೆ ಆಗತ್ತೆ ಅಂತೇಳಿ ನಾವು ಅನ್ಕೊಂಡಿದ್ವಿ. ಈಗ ಕದನ ವಿರಾಮ ಘೋಷಣೆ ಆಗ್ತಾ ಇದ್ದಂಗೆ ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ ಅದು ಎಫ್ ಸ್ಟೀಲ್ ಫೈಲ್ ಮತ್ತೆ ಬೆಳಕಿಗೆ ಬರ್ತಾ ಇರುವಂಥದ್ದು. ಈ ಎಫ್ ಸ್ಟೀಲ್ ಫೈಲ್ ವಿಚಾರ ಅಂತ ಬಂದಾಗ ಈ ಹಿಂದೆ ಏನೇನಾಗಿತ್ತು, ಈ ಎಫ್ ಸ್ಟೀಲ್ ಅನ್ನುವಂಥ ಜೆಫ್ರಿ ಎಫ್ ಸ್ಟೀಲ್ ಅನ್ನುವಂಥ ವ್ಯಕ್ತಿ ಜೊತೆಗೆ ಎಂತೆಂಥ ನಾಯಕರ ಒಂದು ಕಾಂಟ್ಯಾಕ್ಟ್ ಇತ್ತು ಅನ್ನೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಅದನ್ನು ಕೂಡ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಈಗ ಮತ್ತೆ ಈ ಎಫ್ ಸ್ಟೀಲ್ ಫೈಲ್ ಯಾಕೆ ಸದ್ದು ಮಾಡ್ತಾ ಇದೆ ಅಂತೇಳಿ ಕ್ವಿಕ್ ಆಗಿ ಬ್ರೀಫ್ ಮಾಡಿಬಿಡ್ತೀನಿ. ಎಫ್ ಸ್ಟೀಲ್ ಅನ್ನೋದು ಏನು ಅಂತೇಳಿ. ಈ ಎಫ್ ಸ್ಟೀಲ್ ಅನ್ನುವಂಥ ವ್ಯಕ್ತಿ ಏನಿದಾನಲ್ಲ, ಇದು ಅಮೇರಿಕದ ಒಬ್ಬ ಒಂದು ದೊಡ್ಡ ವ್ಯಕ್ತಿ, ಪ್ರಬಲ ವ್ಯಕ್ತಿ. ಈತನ ಜೊತೆಗೆ ಎಲ್ಲ ರಾಷ್ಟ್ರದ ಎಲ್ಲ ನಾಯಕರ ಕಾಂಟ್ಯಾಕ್ಟ್ ಇರುತ್ತೆ. ಆಮೇಲೆ ಈತನ ಮೇಲೆ ಅಪ್ರಾಪ್ತ ಬಾಲಕಿಯರನ್ನ ಬಳಸಿ ಅತ್ಯಾಚಾರವನ್ನು ಎಸಗಿದ್ರು ಅನ್ನೋದು ಬಹಳ ಗಂಭೀರ ಆರೋಪ ಇರುತ್ತೆ. ಇವ್ರ ಜೊತೆಗೆ ಟ್ರಂಪ್ ಅವರು ಕೂಡ ಇದ್ರು ಅನ್ನೋದು ಕೂಡ ಇದೆ. ಸೊ ಇದೆಲ್ಲ ಹೊರತಾಗಿ ಟ್ರಂಪ್ ಹೆಸರು ಬದಲಾವಣೆ ಆದ ನಂತರ ಈಗ ಬರ್ತಾ ಇರುವಂಥ ವಿಚಾರ, ಟ್ರಂಪ್ ಅವರ ಹೆಂಡತಿಯ ವಿಚಾರ ಸದ್ದು ಮಾಡ್ತಾ ಇದೆ. ಅಂದರೆ ಮೆಲೇನಿಯಾ ಮತ್ತು ಈ ಎಫ್ಸ್ಟೀನ್ ಫೈಲ್ ಏನಿದೆಯಲ್ಲ, ಇಬ್ಬರ ಸಂಬಂಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ದು ಮಾಡ್ತಾ ಇರೋದು. ಈಗ ನೇರವಾಗಿ ಟ್ರಂಪ್ ಅವರ ವೈಫೇ ಬಂದು ಅದರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಸೊ ಅಂದರೆ ಏನಿದೆ ಆ ಫೋಟೋಗಳೇನು ವೈರಲ್ ಆಗಿದೆಯಲ್ಲ, ಆ ಫೋಟೋದ ಬಗ್ಗೆ ಕ್ಲಾರಿಟಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಈ ಎಫ್ಸ್ಟೀನ್ ವ್ಯಕ್ತಿ ಮತ್ತು ನಾನು ಯಾವುದೇ ಕಾರಣಕ್ಕೂ ಕೂಡ ಅಷ್ಟೊಂದು ಕ್ಲೋಸ್ ಇಲ್ಲ. ಯಾವುದೋ ಕಾರ್ಯಕ್ರಮದಲ್ಲಿ ನಾನು ಹೋಗಿರ್ಬೋದು, ಆ ಸಮಯದಲ್ಲಿರುವಂಥ ಫೋಟೋಗಳು ಬಿಟ್ಟರೆ ಕ್ಲೋಸ್ ಆಗಿ ಇಲ್ಲ ಅಂಥೇಳಿ ಅದರ ಬಗ್ಗೆ ಕ್ಲಾರಿಟಿ ಕೊಡುವಂಥ ಕೆಲಸವನ್ನು ಟ್ರಂಪ್ ಅವರ ವೈಫ್ ಇದರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಎಫ್ ಸ್ಟೀಲ್ ಫೈಲ್ ವಿಚಾರವಾಗಿ ಅವರು ಕೂಡ ನೇರವಾಗಿ ಹೇಳಿದರು, ಯಾರೆಲ್ಲ ಹೆಣ್ಣು ಮಕ್ಕಳು ಕಷ್ಟವನ್ನು ಅನುಭವಿಸಿದ್ದಾರೆ ಅಂತಹ ಸಂತ್ರಸ್ತ ಹೆಣ್ಣು ಮಕ್ಕಳನ್ನು ಕರೆಸಿ ನೇರವಾಗಿ ಅವರನ್ನ ಮಾತನಾಡಿಸುವಂಥ ಕೆಲಸ ಆಗಬೇಕು. ಅದಕ್ಕೆ ನಮ್ಮ ಸರ್ಕಾರ ಕೂಡ ಭರವಸೆಯನ್ನು ಕೊಡಬೇಕಾಗತ್ತೆ, ಅವರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಹೇಳಿ. ಸೊ ಹಂಗಾಗಿ ಈ ರೀತಿಯ ಮೆಲಾನಿಯಾ ಟ್ರಂಪ್ ಅವರ ಹೇಳಿಕೆಯನ್ನು ನೋಡ್ತಾ ಇದ್ರೆ, ನಾನು ಎಂದಿಗೂ ಕೂಡ ಎಪ್ಸ್ಟೀನ್ ಸ್ನೇಹಿತೆ ಆಗಿರಲಿಲ್ಲ, ಅವನ ಕರಾಳ ಅಪರಾಧದ ಬಗ್ಗೆ ನನಗೆ ಯಾವುದೇ ರೀತಿಯಾಗಿ ಅರಿವು ಇರಲಿಲ್ಲ, ಸುಳ್ಳು ಸುದ್ದಿ ಮೂಲಕ ನನ್ನ ಖ್ಯಾತಿಯನ್ನು ಹಾಳು ಮಾಡುವಂಥ ಪ್ರಯತ್ನ ನಡೀತಾ ಇದೆ ಇದು ಅಂತ ಅವರು ಕ್ಲಾರಿಟಿಯನ್ನು ಕೊಟ್ಟಿರುವಂಥದ್ದು. ಇನ್ನು ಪ್ರಮುಖ ಆರೋಪಕ್ಕೆ ಕೊಡ್ತಾ ಇರುವಂಥ ಸ್ಪಷ್ಟನೆಗಳು ಇದು. ನಾನು ಎಂದಿಗೂ ಕೂಡ ಎಪ್ಸ್ಟೀನ್ನ ಖಾಸಗಿ ವಿಮಾನದಲ್ಲಿ ಓಡಾಟ ಮಾಡಿಲ್ಲ, ಅವನ ಖಾಸಗಿ ದ್ವೀಪಕ್ಕೂ ಕೂಡ ನಾನು ಭೇಟಿಯನ್ನು ಕೊಟ್ಟಿಲ್ಲ, ಎಪ್ಸ್ಟೀನ್ನ ಯಾವುದೇ ಚಟುವಟಿಕೆಗಳಲ್ಲಿ ನನ್ನ ಪಾತ್ರ ಇಲ್ಲ ಅಂಥೇಳಿ ಅವರು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಬಟ್ ಈಗಿರುವಂಥ ಪ್ರಶ್ನೆ, ಈ ಸಮಯದಲ್ಲಿ ಎಪ್ಸ್ಟೀನ್ ವಿಚಾರ ಮತ್ತೆ ಯಾಕೆ ಸದ್ದು ಮಾಡ್ತಾ ಇದೆ ಅನ್ನೋದು, ಏನಾದರೂ ಲಿಂಕ್ ಇದೆಯಾ? ಯುದ್ಧ ನಡೀತಾ ಇರೋದೇ ಎಪ್ಸ್ಟೀನ್ ಫೈಲನ್ನು ಕ್ಲೋಸ್ ಮಾಡೋದಕ್ಕೆ ಅನ್ನುವಂಥ ಚರ್ಚೆಗಳು ಆಗ್ತಾ ಇತ್ತು. ಈಗ ಕ್ಲೋಸ್ ಆಗ್ತಾ ಇದ್ದಂಗೆ ಯುದ್ಧ ಒಂದು ಹಂತಕ್ಕೆ ನಿಲ್ಲುವಂಥ ಹಂತಕ್ಕೆ ಬರುವಂಥ ಸಂದರ್ಭದಲ್ಲಿ ಮತ್ತೆ ಈ ರೀತಿಯಾಗಿ ಸದ್ದು ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮತ್ತೆ ಇದು ಬೇರೆ ರೀತಿಯ ಆಯಾಮ ಪಡೆದುಕೊಳ್ಳುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಎಸ್, ಪ್ರಮುಖವಾಗಿ ಈಗ ಇದೆಲ್ಲವೂ ಕೂಡ ಇದೆ. ಎಪ್ಸ್ಟೀನ್ ಗೊತ್ತಿಲ್ಲ, ಯುದ್ಧ ನಿಂತಾದ ನಂತರ ಮತ್ತೆ ಇದರ ಸದ್ದು ಮಾಡುತ್ತೆ ಏನು ಮಾಡುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವತ್ತು ಪ್ರಮುಖವಾಗಿ 3 ಸುದ್ದಿಗಳನ್ನು ಏನು ನೋಡಿದ್ದೀವಲ್ಲ, ಎಪ್ಸ್ಟೀನ್ ಆಗಿರ್ಬೋದು, ಯುದ್ಧ ವಿಚಾರ ಮತ್ತು ಚುನಾವಣೆಯ ವಿಚಾರ ಅಂತ ಬಂದಾಗ ನೋಡಿ, ಇಲ್ಲಿಗ ಪ್ರಮುಖ ಆರೋಪಕ್ಕೆ ಆ ಮಹಿಳೆ ಅಂದರೆ ಟ್ರಂಪ್ ಅವರ ವೈಫ್ ಕೊಟ್ಟಿರುವಂಥ ಸ್ಪಷ್ಟನೆ ಏನು ಅಂತ ಹೇಳಿದ್ರೆ, ನಾನು ಎಂದಿಗೂ ಕೂಡ ಎಪ್ಸ್ಟೀನ್ನ ಖಾಸಗಿ ವಿಮಾನವನ್ನು ಹತ್ತಿಲ್ಲ ಅನ್ನೋದು, ಅವನ ಖಾಸಗಿ ದ್ವೀಪಕ್ಕೂ ಕೂಡ ನಾನು ಭೇಟಿ ಕೊಟ್ಟಿಲ್ಲ. ಈತನ ಒಂದು ಸಪ್ರೇಟ್ ಒಂದು ದ್ವೀಪ ಇತ್ತು ಅಂದರೆ ಎಲ್ಲ ದೇಶದ ನಾಯಕರು ಅಲ್ಲಿ ಹೋಗ್ತಿದ್ರು ಅನ್ನೋದು ಆರೋಪ ಇತ್ತು. ಎಪ್ಸ್ಟೀನ್ನ ಯಾವುದೇ ಚಟುವಟಿಕೆಗಳಲ್ಲಿ ನನ್ನ ಪಾತ್ರ ಇಲ್ಲ ಅನ್ನೋದು ಈಕೆ ಕಡೆಯಿಂದ ಬರ್ತಾ ಇರುವಂಥ ಸ್ಪಷ್ಟನೆ ಇದೆ. ಬಟ್ ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋ ಸುಳ್ಳು ಗೊತ್ತಿಲ್ಲ. ಒಟ್ಟಿನಲ್ಲಿ ಯಾವಾಗ ಟ್ರಂಪ್ ಅವರ ವೈಫ್ ಮೇಲೆ ಆತನ ಹೆಸರು ಕೇಳಿ ಬಂದಿರುವಂಥ ಸಂದರ್ಭದಲ್ಲಿ, ಇಬ್ಬರ ಸಂಬಂಧದಲ್ಲಿ ವ್ಯತ್ಯಾಸ ಕಂಡು ಬಂದಿರುವಂಥ ಸಂದರ್ಭದಲ್ಲಿ ಬಂದು ಇದ್ದಕ್ಕಿದ್ದಾಗೆ ಶ್ವೇತಭವನದಿಂದ ಈ ರೀತಿಯಾಗಿ ಕ್ಲಾರಿಟಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಎಸ್, ಇದು ಇವತ್ತಿನ ಪ್ರಮುಖ 3 ಸುದ್ದಿಗಳನ್ನು ನೀವು ನೋಡಿದ್ರಿ. ನಾಳೆ ಇದೇ ರೀತಿಯಾಗಿ DNNನಲ್ಲಿ ಪ್ರಮುಖ 3 ಸುದ್ದಿಯತ್ತ ಗಮನ ಹರಿಸೋಣ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.